व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनकमहिमा मानसे वागधीशः नमस्ते प्राणेश प्रणतविभवा यावनिमकाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 91ನೆಯ ಪ್ರವಚನ. ದಾನ ಧರ್ಮದ ಬಗ್ಗೆ ಧರ್ಮರಾಜನಿಗೇನೆ ಶ್ರೀಕೃಷ್ಣ ತಿಳಿಸಿಕೊಡುತ್ತಾ ಇದ್ದಾನೆ. ವಿಷ್ಣು ಧರ್ಮ, ವೈಷ್ಣವ ಧರ್ಮ ಎನ್ನುವ ಹೆಸರಿನಲ್ಲಿ ಅವಾಂತರ ಪರವಾಗಿ ಚಿಂತನೆಗೆ ಬಂದಿರತಕ್ಕ ಈ ಸಂಗತಿ ಸ್ವಯಂ ಕೃಷ್ಣನೇ ವಿಷ್ಣು ಎನ್ನುವುದು ಆ ಕಾಲದಲ್ಲಿನ ಪ್ರಸಿದ್ಧಿ. ಈಗಾಗಲೇ ಹುಟ್ಟಿ ಬಂದಿರತಕ್ಕ ಪರೀಕ್ಷಿತನಿಗೆ ವಿಷ್ಣುರಾತ ಎಂದೇ ಹೆಚ್ಚು ಸೂಕ್ತವಾದ ಅಲ್ಲಿನ ಮಾತು. ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ ಎನ್ನುವ ನೆನೆಯಲ್ಲಿ ಕೃಷ್ಣ ರಕ್ಷಿತನಾಗಿ ವಿಷ್ಣುರಾತ. ಹಾಗಾಗಿ ಇವತ್ತು ವೈಷ್ಣವ ಧರ್ಮ ಅದು ಕೃಷ್ಣ ಧರ್ಮ. ಅದರ ಚಿಂತನೆಯನ್ನು ಕೃಷ್ಣ ಹೇಳುತ್ತಾ ತನ್ನ ಭಕ್ತರು ಅಂತ ಭಾರಿ ಸರ್ತಿ ಹೇಳುತ್ತಾ ಇರ್ತಾನೆ. ನನ್ನ ಭಕ್ತರಿಗೆ ದಾನವನ್ನು ನೀಡು ಅಂತ ಹೇಳಿಕೊಂಡು ವಿಶೇಷವಾಗಿ ಭಗವಂತನನ್ನು ಅವರು ಎಲ್ಲಿ ಕಂಡಿರ್ತಾರೆ, ತಿಳಿದಿರ್ತಾರೆ ಅನ್ನೋದರ ಬಗ್ಗೆ ಅವರ ಜ್ಞಾನದ ಬಗ್ಗೆ ಒಂದು ಮಾತಿಗೆ ಹೇಳುತ್ತಾನೆ ಕೃಷ್ಣ. ಆರಣ್ಯಕೋಪನಿಷದಿ ಏತು ಪಶ್ಯಂತಿ ಮಾಂ ದ್ವಿಜಾಹ ಅಂತ. ಆರಣ್ಯಕದಲ್ಲಿ ಉಪನಿಷತ್ತಿನಲ್ಲಿ ವೇದದ ಭಾಗಗಳಿಗೆ ಹೆಸರುಗಳಿವು. ಸಂಹಿತಾ ಭಾಗ ಅಂತ ಹೆಸರು, ಮಂತ್ರಗಳ ರಾಶಿ ಇರುತ್ತದೆ. ಆನಂತರ ಬ್ರಾಹ್ಮಣ ಭಾಗ, ಆರಣ್ಯಕ ಭಾಗ ಅಂತ ಇದೆ. ಬ್ರಾಹ್ಮಣ ಭಾಗದಲ್ಲಿ ಆ ವೇದ ಮಂತ್ರಗಳ ವಿನಿಯೋಗದ ವ್ಯವಸ್ಥೆಗಳೆಲ್ಲ ಬರುತ್ತವೆ, ಪ್ರಯೋಗದ ಕ್ರಮಗಳೆಲ್ಲ ಹೇಳಿಕೊಟ್ಟಾಗೆ ಅಲ್ಲಿರುವುದು. ಆರಣ್ಯಕ ಭಾಗಗಳು ಅರಣ್ಯದಲ್ಲಿ ಸ್ಟಡಿ ಮಾಡಲಿಕ್ಕಿರುವಂಥದ್ದು ಅಂತ ಅರ್ಥ. ಮನೆವಾಳತೆ ಎಲ್ಲ ಊರಲ್ಲಿದ್ದಾಗೆಲ್ಲ ಅಲ್ಲ, ಸ್ವಲ್ಪ ಹೈ ಪಿಚ್ಚಲ್ಲಿ ಏಕಾಗ್ರನಾಗಿ ಇಲ್ಲಿನ ಜಂಜಾಟಗಳಿಂದ ದೂರ ಹೋಗಿ ಪ್ರಬುದ್ಧನಾಗಿ. ಆನಂತರ ಉಪನಿಷತ್ತು ಅಂದರೆ ಅದು ಉಪನಿಷತ್ತೆ, ಉಪ್ಪರಿಗೆಯನ್ನು ಏರಿಸುತ್ತೆ ಅಂತ ಅಲ್ಲಿ ತಗೊಂಡೋಗಿ ಭಗವಂತನ ಹತ್ತಿರದೇ ನಿಲ್ಲಿಸಿ ಬಿಡುತ್ತೆ ಅಂತಲೇ. ಹಾಗಾಗಿ ದೇವರ ಹತ್ತಿರದಲ್ಲಿ ಇರಲಿಕ್ಕೆ ಹೇಳುವಂತಹ ಜ್ಞಾನ ಚಿಂತನೆಗಳ ರಾಶಿಗಳು ಇವನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಹೀಗೆ ವೇದದ ಮಹತ್ತರವಾದ ಪ್ರಮೇಯಗಳ, ವೇದಾಂತಗಳ, ದೇವರ ಚಿಂತನೆಗಳನ್ನು ಯಾರು ಚೆನ್ನಾಗಿ ಮಾಡಿದ್ದಾನೆ, ಅಲ್ಲಿ ನನ್ನನ್ನು ಕಂಡಿದ್ದಾನೆ. ಆರಣ್ಯಕೋಪನಿಷದಿ ಎಷ್ಟು ಚೆನ್ನಾಗಿ ಹೇಳುತ್ತಾನೆ. ಗುಹಾಸಂತಂ ಮಾತರಿಶ್ವಾಮಥಾಯತಿ ಅಂತ ವೇದಾಂತಗಳನ್ನು ಬಹಳ ಮಥನ ಮಾಡಿ ಅನುಸಂಧಾನಕ್ಕೆ ತರಬೇಕಾದ್ದು. ಅಂತಹ ಪ್ರಬುದ್ಧತೆ ಬೇಕು, ಅಂತಹ ಸ್ಟಡಿ. ಹಾಗಾಗಿ ಅಂತಹ ಲೆವೆಲ್ನಲ್ಲಿ ಚಿಂತನೆ ಮಾಡಿದವರು ಏತು ಪಶ್ಯಂತಿ ಮಾಂ ದ್ವಿಜಾಹ. ಆ ಗ್ರಂಥಗಳ ರಾಶಿಯಲ್ಲಿ ನನ್ನನ್ನೇ ಯಾರು ಕಾಣುತ್ತಾರೆ. ಕೆಲವೊಮ್ಮೆ ಕೃಷ್ಣ ವೇದದಲ್ಲಿಯೇ ದೇವರು ಕಾಣುವುದಿಲ್ಲ, ಅವನಿಗೆ ದುಡ್ಡು ಕಾಣುತ್ತದೆ. ಕೆಲವೊಮ್ಮೆ ಅರ್ಥಶಾಸ್ತ್ರದಲ್ಲಿ, ವ್ಯಾಕರಣಶಾಸ್ತ್ರದಲ್ಲೇ ಭಗವಂತ ಕಾಣುತ್ತಾನೆ ಪ್ರಬುದ್ಧನಿಗೆ. ಹೀಗಾಗಿ ಬಹಳ ಸುಂದರವಾಗಿ ನನ್ನನ್ನು ಅದರಲ್ಲಿ ತಿಳಿದುಕೊಂಡವ. ಹೇಗಿದ್ದೇನೆ ನಾನು ಅಂತ, ನಿಗೂಢಂ ನಿಷ್ಕಲಾವಸ್ಥಂ, ನಾನು ಪಕ್ಕನೆ ಸಿಗುವುದಿಲ್ಲ, ಹೃದಯ ಗುಹೆಯಲ್ಲಿ ಅವಿತಿರುವಂತೆ ಭಗವಂತ ಶಾಸ್ತ್ರದ ಅಡಿಯಲ್ಲಿ ಕೂತಿರುತ್ತಾನೆ. ಸತತಂ ಮಂಥಯಿತವ್ಯಂ ಮನಸಾ ಮಂಥಾನ ಭೂತೇನ ಅಂತ ಹೇಳ್ತಾರೆ. ಘೃತಮಿವ ಪಯಸಿ ನಿಷಿಕ್ತಂ ಭೂತೇ ಭೂತೇ ಚ ವಸತಿ ವಿಜ್ಞಾನಂ. ದೇವರು ಪಕ್ಕನೆ ಸಿಗುವುದಿಲ್ಲ. ಯಾಕೆ? ಅದಕ್ಕೆ ಹೇಳ್ತಾರೆ, ಹಾಲಿನಲ್ಲಿ ತುಪ್ಪ ಸಿಗುವುದಿಲ್ಲ ಪಕ್ಕ ಯಾಕೋ ಹಾಗೆ ಅಂತ. ಹಾಲಿನಲ್ಲಿ ತುಪ್ಪ ಹೇಗೆ ಸಿಗ್ತದೆ? ಅದನ್ನು ಕಾಯಿಸಬೇಕು, ಹೆಪ್ಪ ಹಾಕಬೇಕು,
ಆನಂತರ ಕಡಿಬೇಕು, ಅದರಲ್ಲಿ ಮೊಸರು ಗಟ್ಟಿ ತೆಗಿಬೇಕು, ಅದನ್ನು ಕಾಯಿಸಬೇಕು, ಮತ್ತೆ ಹೀಗೆಲ್ಲ ಕೆಲಸ ಉಂಟು. ಹಾಗೆ ಶಾಸ್ತ್ರದಲ್ಲಿ ಭಗವಂತ ನಿಗೂಢವಾಗಿದ್ದಾನೆ, ರಹಸ್ಯ ತತ್ವನಾಗಿದ್ದಾನೆ, ಪರಮ ಮುಖ್ಯ ಅರ್ಥದಲ್ಲಿ ಇರ್ತಾನೆ. ಅಂಥವನನ್ನು ಅವನು ಹೇಗಿರ್ತಾನೆ? ಮನುಷ್ಯನಾಗಿಲ್ಲ. ಮನುಷ್ಯನಿಗೆ ಈ ಬೇಲಿಗಳು, ಅದು ಕಲೆಗಳು, ಷೋಡಶ ಕಲ ಪುರುಷ ಅಂತೇಳಿ. ಭಗವಂತನ ಈ ಕಲೆಗಳೆಲ್ಲ ಇಲ್ಲ. ಭಗವಂತನ ಹೆಸರಿನ ಬೇಲಿ ಆಗಲಿ, ಆನಂತರ ನಂಬಿಕೆಯ ವ್ಯವಸ್ಥೆ ಆಗಲಿ, ಪಂಚಭೂತಗಳ ಸೆರೆಯಾಗಲಿ ಯಾವುದಿಲ್ಲ ಅವನಿಗೆ. ಅದರ ಆಚೆ ಇದ್ದಾನವನು. ಹಾಗಾಗಿ ಈ ರೀತಿಯಾಗಿ ಭಗವಂತನನ್ನು ಗುರುತಿಸಿಕೊಳ್ಳಬೇಕು ಅಂತ ಕಂಡವರು ತಾನ ಪ್ರಯತ್ನೇನ ಪೂಜೆಯ ಅಂತ ಅಂತವರನ್ನು ಕರಿ ಮಾರಾಯ, ಸಿಕ್ಕಿದ್ರೆ ಬಿಡಬೇಡ, ಅವರನ್ನು ಆರಾಧನೆ ಮಾಡು, ಅವರ ಸ್ಪರ್ಶ ಮಾಡು, ಅವರ ದರ್ಶನ ಮಾಡು, ಅವರನ್ನು ಗೌರವಿಸು, ಅವರಿಗೆ ಪ್ರದಾನ ಆಗಲಿ. ಅಲ್ಲ, ನಾನು ಊರಲ್ಲಿ ಇರುವುದಿಲ್ಲ ಹೆಚ್ಚಾಗಿ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಸ್ವಗೃಹೇವ ಪ್ರವಾಸೇವ. ನೀನು ಎಲ್ಲಿದ್ದರೇನಂತೆ, ಹೋದಲ್ಲಿ ಇದ್ರು ಹೋದಲ್ಲಿ ಕೊಡುವವರಿಗೆ, ಹೋದಲ್ಲಿ ಕಾಣುವವರಂತವರನ್ನು, ಮನೆಯಲ್ಲಿದ್ದಾಗ ಮನೆಯಲ್ಲಿ ಗುರುತಿಸಿಕೋ. ಒಂದು ವ್ಯವಸ್ಥೆ ಉಂಟು. ತೀರ್ಥಯಾತ್ರೆ ಹೋದಾಗ ಕೆಲವರು ಕೇಳೋದು, ನಾನು ತೀರ್ಥಯಾತ್ರೆ ಬಗ್ಗೆ ಒಂದು ಕರ್ಮ ಸಮೀಕ್ಷೆಯಲ್ಲಿ ಲೇಖನ ಕೊಟ್ಟಿದ್ದೇನೆ. ನಮಗೆ ಕ್ಷೇತ್ರಗಳಲ್ಲಿ ಎಲ್ಲ ಅಂದ್ರೆ ಕ್ಷೇತ್ರದಲ್ಲಿ ಮಾಡಿದ ಪುಣ್ಯ ಕೆಲಸ ಅದು ಹೆಚ್ಚು ಫಲಪ್ರದ ಅಂತ ಗೊತ್ತು ಎಲ್ಲರಿಗೂ. ಅದನ್ನ ಅಲ್ಲಿ ದಾನ ಧರ್ಮ ಅವೆಲ್ಲ ನಡೆಸಬೇಕು ಅಂತ. ಅಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಪಾಪಿಗಳೇ ಇರ್ತಾರೆ, ಕೆಲವೊಮ್ಮೆ ಒಳ್ಳೆಯವರು ಸಿಗುವುದಿಲ್ಲ, ಮತ್ತೆ ಅವರನ್ನು ಕೇಳುವಾಗಿಲ್ಲ ಏನು ಓದಿದ್ದೀರಿ ಅಂತ. ಎಲ್ಲ ಒಂದೇ ನಮನೆ ವೇಷ ಹಾಕೊಂಡು ತಿರುಗ್ತಾರೆ. ಹಾಗಾಗಿ ಅವರಲ್ಲಿ ಪ್ರಮೇಯ ಗಟ್ಟಿ ಇದೆಯೋ, ನಿಗೂಢ ತತ್ವನ ತಿಳ್ಕೊಂಡಿದ್ದಾರೋ, ನಿಷ್ಕಲಾವಸ್ಥನ ಪರಿಚಯ ಆಗಿದೆಯೋ, ಭಗವಂತನ ಭಕ್ತರೋ ಕೃಷ್ಣ ಭಕ್ತರೋ ಗೊತ್ತಾಗುವುದು ಹೇಗೆ ಬೇಕು ಹಾಗೆ ಕೆಲವರು ತಮ್ಮ ಚಿಹ್ನೆಯನ್ನೆಲ್ಲ ಹಾಕಿಕೊಳ್ಳುತ್ತಾರೆ, ಇಷ್ಟ ಬಂದಾಗೆ ವೇಷವನ್ನು ತೋಡುತ್ತಾರೆ. ಅದಕ್ಕೆ ಏನ್ ಮಾಡಿದ್ದ? ತೀರ್ಥಕ್ಷೇತ್ರ ಸಂಚಾರದ ದಾನ ಧರ್ಮದ ಬಗ್ಗೆ ವೇದವ್ಯಾಸರು ಪುರಾಣಗಳಲ್ಲಿ ಹೇಳಿದ್ದುಂಟು. ಹೇಗೆ ಅಂತ, ನೀವು ಯಾರಿಗೆ ನಿಮಗೆ ಏನು ಕೊಡಬೇಕು ಅಂತ ಕಂಡಿದ್ದೆ ಅದನ್ನು ಸಂಕಲ್ಪ ಮಾಡಿ. ಯಾರಿಗೆ? ನಿಮ್ಗೆ ಗೊತ್ತಿದ್ದವರನ್ನೇ ಸಂಕಲ್ಪ ಮಾಡಿ. ಊರಲ್ಲಿದ್ದಾರೆ ಅವರು, ಸರಿ, ನೀವು ಯಾತ್ರೆಯಲ್ಲಿದ್ದೀರಿ, ಕೊಡಬೇಕಾದ ಸಂಗತಿಯನ್ನು ಸಂಕಲ್ಪ ಮಾಡಿ, ಎಷ್ಟು ಏನು ಹೇಗೆ ಏನು ಅಂತ. ಅದನ್ನು ಯಾರಿಗೆ ಅಂತಲೂ ಯಾತ್ರೆ ಮುಗಿಸಿ ಬಂದು ಕೊಟ್ಟು ಬಿಡಿ ಅವರಿಗೆ. ತಗೊಂಡೋಗದಿದ್ರು ಇಲ್ಲೇ ಇದ್ದಾಗ ಕೊಡ್ಲಿಕ್ಕೆ ಆಯ್ತಲ್ಲ, ಮತ್ತೆ ಕಷ್ಟ ಇಲ್ಲಲ್ಲ, ಸಂಕಲ್ಪ ಮಾಡಿದ್ದೀರಲ್ಲ. ಅದುವೇ ಕಾಯಿನ್, ಅದುವೇ ತಟ್ಟೆ, ಅದುವೇ ವಸ್ತು ಆಗಬೇಕಾಗಿಲ್ಲ. ಕೆಲವರು ತೆಂಗಿನಕಾಯಿ ಹಾಗೆ ತೆಗೆದಿಟ್ಟು ಇನ್ಯಾವತ್ತು ಅವ್ರು ಬರ್ತಾರೋ, ಇನ್ಯಾವಾಗ ಕೊಡೋದೋ ಅದೆಲ್ಲ ಬೇಕಾಗಿಲ್ಲ ಅಂದ್ರು. ನೀವು ಸಂಕಲ್ಪ ಮಾಡಿ ತೆಂಗಿನಕಾಯಿ ಅಂತ, ಮತ್ತೆ ಅದೇನೋ ಹೋಗ್ಲಿ, ಇನ್ನೊಂದು ಕೊಟ್ಟರೆ ಆಯ್ತು, ಬಂದಾಗ ಕೊಡುವುದು. ಹಾಗೆ ಗೋವುಗಳನ್ನು ನೋಡಿ ವಸುದೇವ ಕೃಷ್ಣ ಹುಟ್ಟಿದಾಗ 16,000 ಗೋವುಗಳ ದಾನವನ್ನು ಸಂಕಲ್ಪ ಮಾಡಿದ. ನಾಳಚ್ಛೇದನ ಮುಂಚೆ ಸಂಕಲ್ಪ ಮಾಡಿದ್ದಕ್ಕೆ ಭಾರಿ ಪುಣ್ಯ, ಆಗ ಮಡಿ ಇರ್ತಾನವನು. ಆನಂತರ ಪುರುಷೋತ್ತ ಆದಾಗ ಅವನಿಗೆ ಕಂಸ ವಧೆ ಮುಗಿದ ಬಳಿಕ ಎಲ್ಲ ಆವತ್ತು ಸಂಕಲ್ಪ ಮಾಡಿದ್ದಲ್ಲಿ 10 ವರ್ಷದ ನಂತರ ಎಲ್ಲ ಕೊಟ್ಟ. ಸಂಕಲ್ಪ ಆವತ್ತಾಗಿದೆ, ಪುಣ್ಯ ಬರುತ್ತೆ. ಅದನ್ನ ಸಂಕಲ್ಪ ಮಾಡಿರ್ಬೇಕು. ವಿಷಯ ಮತ್ತೆ ಕೊಡೋದು ಮಾಡಿದ್ರೆ ಆಗ ಜಾಸ್ತಿ ಕೊಡಬೇಕಾಗತ್ತೆ. ಮೊದಲೇ ಇಷ್ಟೊಂದು ಸಂಕಲ್ಪ ಮಾಡಿದ್ರೆ ಅದಕ್ಕೇನು ಪರವಾಗಿಲ್ಲ ಕೆಲಸಕ್ಕೆ. ಆದ್ರೆ ಅಂಥವರನ್ನು ಯೋಚನೆ ಮಾಡಿ ಸಂಕಲ್ಪ ಮಾಡಿ ಇಡು, ಬಂದ ಬಳಿಕ ಕೊಡು. ಎಲ್ಲಿ ಅದು ನಾನು ಸಂಕಲ್ಪ ಮಾಡಿದವರು ಸತ್ಯವಾಗಿದ್ರೆ ಹೋಗ್ಲಿ, ಅವನ ಮಗನಿಗೆ ಕೊಡು. ಅಯೋಗ್ಯ ಆದ್ರೆ ಬೇಡ, ಇನ್ನೊಬ್ಬರಿಗೆ ಕೊಡೋದು. ಸಂಕಲ್ಪ ಮಾಡಿದ್ರೆ ಒಬ್ಬ ಸಿಗದಿದ್ರೆ, ಅವರ ಮನೆ ಮಂದಿ ಸರಿ ಇಲ್ಲ ಆದ್ರೆ ನೀನು ಇನ್ನು ಯಾರಿಗಾದ್ರೂ ಕೊಡಬಹುದು ಎನ್ನುವಷ್ಟು ದೊಡ್ಡ ಮಟ್ಟಿನ ತೀರ್ಥಯಾತ್ರೆಯ ದಾನ ಧರ್ಮದ ಬಗ್ಗೆ ವೇದವ್ಯಾಸರು ಹೇಳಿಕೊಟ್ಟಿದ್ದ. ಅದನ್ನ ಕೃಷ್ಣನಲ್ಲಿ ಹೇಳ್ತಾನೆ, ಸ್ವಗೃಹೇವ ಪ್ರವಾಸೇವ. ಮತ್ತೆ ನನಗೆ ರಾತ್ರಿ ಗ್ರಹಣ ಆಗ ಕೊಡ್ಲಿಕ್ಕೆ ಇಷ್ಟ ಆದದ್ದು, ಅವ್ರು ಇಲ್ಲ, ಸಿಗುವುದಿಲ್ಲ, ದೂರ ಆಗತ್ತೆ, ಹಗಲು ಹೋಗಿ ಕೊಡು. ಮತ್ತೆ ನೀನು ಯಾವತ್ತಾದ್ರೆ ಏನು ಮಾರೆ, ಹಗಲ ಆದ್ರೇನು ರಾತ್ರಿ ಆದ್ರೇನು, ದಿವಾರಾತ್ರ ಮತಾಭಿವ, ಯಾವತ್ತು ಕೊಡಬ ಮನಸ್ಸು ಬಂತೋ ಆವತ್ತು ಕೊಡುವುದು. ಹಗಲು ಅಂತ ಕಾಯುವುದಲ್ಲ, ರಾತ್ರಿ ಎಂದು ಯೋಚಿಸುವುದಲ್ಲ, ರಾತ್ರಿ ಅದೊಂದು ಹಗಲಿಗೆ ಬಂದಾಗ ಕೊಟ್ಟರಾಯ್ತದಕ್ಕೇನಂತೆ. ಶ್ರದ್ಧೆಯ ಮುಖ್ಯ ಏನಿಗೆ ತಂದ, ನಮಗೆ ವಿಶ್ವಾಸ ಗಟ್ಟಿ ಇರಬೇಕು. ನನ್ನ ಇರವನ್ನು ಚಿಂತನೆ ಮಾಡಬೇಕು. ಶ್ರದ್ಧೆಯ ಬ್ರಾಹ್ಮಣಾ ಪೂಜ್ಯ ಮದ್ಭಕ್ತಾ ಯಚ ಪಾಂಡವ. ನನ್ನ ಪ್ರೀತಿಯನ್ನು ಸಂಪಾದನೆ ಮಾಡಿದವರು ಯಾರಿದ್ದಾರೆ ಅನ್ನೋ ಪಾತ್ರರು, ಅವರನ್ನು ಆದಷ್ಟು ಚೆನ್ನಾಗಿ ಗೌರವಿಸು, ಬೇಕಾದ್ದನ್ನು ಕೊಡು. ಏವಂ ಸರ್ವಾಸು ಅವಸ್ಥಾಸು ಸರ್ವದಾನಾನಿ ಪಾಂಡವ ಮದ್ಭಕ್ತೇಭ್ಯ ಪ್ರದತ್ತಾನಿ ಸ್ವರ್ಗಮಾರ್ಗ ಪ್ರದಾನಿ. ಕೆಲವರಲ್ಲಿ ಹೇಳುವುದುಂಟು, ಅದು ಗೋಪಿ ಯಜ್ಞೋಪವೀತ ಎಲ್ಲ ಕೃಷ್ಣನ ಭಕ್ತರಿಗೆಲ್ಲ ಕೊಡು ಸಮ. ಮತ್ತೆ ಕೆಲವೆಲ್ಲ ಐಟಮ್ ಅವರಿಗಲ್ಲ, ಅದು ಬೇರೆ ಬೇರೆ ದೇವತೆಗಳೆಲ್ಲ ಇದ್ದಾರೆ, ಅಂತವರಿಗೆಲ್ಲ ಅದನ್ನು ಹಂಚಬೇಕು ಅವರ ಭಕ್ತರಿಗೆ. ಕೃಷ್ಣ ಭಕ್ತರಿಗೆ ಸಂಬಂಧಪಟ್ಟದ್ದು ಮಾತ್ರ ಅವರಿಗೆ ಅಲ್ಲ ಅಂತಾನೆ ಕೃಷ್ಣ. ಏನ್ ಹೇಳಿದ ಕೃಷ್ಣ ಇಲ್ಲಿ? ಎಷ್ಟು ಚೆನ್ನಾಗಿ ಹೇಳುತ್ತಾನೆ. ಏವಂ ಸರ್ವಾಸು ಅವಸ್ಥಾಸು ಸರ್ವದಾನಾನಿ ಪಾಂಡವ ಮದ್ಭಕ್ತೇಭ್ಯ ಪ್ರದತ್ತಾನಿ ಅಂತ. ಎಲ್ಲ ದಾನಗಳನ್ನು ನನ್ನ ಭಕ್ತರಿಗೆ ಕೊಡ್ಲಿಕ್ಕೆ, ಬೇರೆ ಭಕ್ತರಲ್ಲ.
ನನ್ನ ಭಕ್ತರಲ್ಲದವರು ಉಳಿದವರ ಭಕ್ತರಾದ್ರೆ ಪ್ರಯೋಜನ ಇಲ್ಲ, ನನ್ನ ಭಕ್ತರಾಗಿ ಉಳಿದವರ ಭಕ್ತರಾದ್ರೆ ಏನು ಅಡ್ಡಿ ಇಲ್ಲ ಅಂತ. ಆದ್ರೆ ಇತರ ದೇವತೆಗಳ ಭಕ್ತರು ಕೃಷ್ಣ ಭಕ್ತರಾಗಿರಲೇಬೇಕು, ಕೃಷ್ಣ ಭಕ್ತರಾದವರು ಇತರ ದೇವತಾ ಭಕ್ತರಾಗಿರಲೇಬೇಕು ಅಂತ ಕಡ್ಡಾಯ ಇಲ್ಲ. ಇತರರನ್ನು ನಿಂದಿಸದೇ ಇದ್ರೆ ಆಯ್ತು ಅವರು ಪ್ರಧಾನವಾಗಿ. ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾರೆ, ನನ್ನ ಭಕ್ತರಿಗೆ ಕೊಡು ಎಲ್ಲಾ ದಾನಗಳು ಅಂತಾನೆ. ಆದ್ರಿಂದ ಬಿಡ್ಲಿಕ್ಕಿಲ್ಲ, ಬೇರೆಯವರದು ಹಾಗೆಲ್ಲ ಅದು ಹೀಗೆಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಎಲ್ಲವೂ ಕೃಷ್ಣ ಅಹಂ ಹಿ ಸರ್ವ ಯಜ್ಞಾನ ಭೋಕ್ತ ಅಂತ ಕೃಷ್ಣ ಅದಕ್ಕೆ ಹೇಳಿ ಎಲ್ಲ ಅವಸ್ಥೆಯಲ್ಲಿ. ಇನ್ನು ಕೆಲವರು ಹೇಳುದು ಅದು ಮರಣದ ಹೊತ್ತಿನಲ್ಲಿ ಎಲ್ಲ ಅದೇ ಮೃತ್ಯುಂಜಯನಿಗೆ ಎಲ್ಲ ಕೊಡಬೇಕು, ಹಾಗೇನಿಲ್ಲಪ್ಪ ಅಂದ್ರು. ಭಗವಂತನಿಗೆ ಕೊಡಬಹುದು. ಈಗ ಮರಣದ ಹೊತ್ತಿನಲ್ಲಿ ಪ್ರಾಣನು ಪ್ರಧಾನ ಅಲ್ವಾ, ಪ್ರಾಣ ಹೋಗುವುದರಲ್ಲಿ ಮೃತ್ಯುಂಜಯನ ಆಗ್ಬೇಕು, ಪವಮಾನ ಹೋಮ ಆಗುವುದಿಲ್ಲ, ಆಗ್ತದಲ್ಲ. ಮತ್ತೆ ಪವಮಾನ ಪ್ರಾಣ ಪ್ರಿಯನಾದ ಭಗವಂತ ಅಲ್ವಾ, ಅವನಲ್ಲದೆ ಪವಮಾನದಲ್ಲಿ ಅತ್ಯಂತ ಮುಖ್ಯ ಉಂಟು ಅವನಿಗೆ, ಇಲ್ಲ ಅಲ್ಲ ಮತ್ತೆಂದು. ಅದನ್ನ ಉಸಿರಿನ ದೇವತೆ ಪ್ರಾಣನಿಗೂ ಅಧಿದೇವತೆ ಆದ ಭಗವಂತನೇ ಮೃತ್ಯುವಿನ ದೇವತೆ ಹೋದ್. ಮೃತ್ಯುನ್ನ ಮಾಮ್ಯ ಅಂತ ದೇವರನ್ನು ಕರೀಲಿಲ್ಲ. ಅದನ್ನ ಕೆಲವರು ಹೇಳುದು ಅದು ಹಾಗಲ್ಲ, ಹೀಗೆ ಅಂತದ್ದಕ್ಕೆ ಇಂಥದ್ದಕ್ಕೆ ಅವರೇ ಏನಿಲ್ಲ, ಎಲ್ಲ ದೇವರೇ. ಸರ್ವಾಸ್ವಸ್ಥಾಸು ಅಂತ. ಅದು ವಿದ್ಯೆ ಆಗುವಾಗ ಬೇರೆ, ಅದು ವಿಘ್ನ ಪರಿಹಾರಕ್ಕಾಗುವಾಗ ಬೇರೆ, ಅದು ಮದುವೆ ಆಗುವಾಗ ಬೇರೆ, ಅದು ಊಟಕ್ಕೆ ಆಗೇನಿಲ್ಲಪ್ಪ. ಒಬ್ಬೊಬ್ರು ಪ್ರಪಂಚಕ್ಕೆ ಇದ್ದಾರೆ, ಇಲ್ಲ ಅಲ್ಲ. ಭಾರತವು ಹೇಳ್ತದೆ, ಭಾಗವತವು ಹೇಳಿದೆ. ಆದ್ರೆ ಎಲ್ಲಕ್ಕೂ ದೇವರೇ ಇದ್ದಾರಲ್ವಾ. ಕೃಷ್ಣನೇ ಹೇಳ್ತಾನಲ್ಲ ಇಲ್ಲಿ, ಸರ್ವಾಸ್ವಸ್ಥಾಸು ಹೇಳಿ. ಬಾಲ್ಯಾವಸ್ಥೆ ಇರಲಿ, ಯೌವನಾವಸ್ಥೆ ಇರಲಿ, ಗೃಹಸ್ಥಾಶ್ರಮ ಆಗಲಿ, ಸನ್ಯಾಸಾಶ್ರಮ ಆಗಲಿ, ಕಾಡಿನಲ್ಲಿರಲಿ, ಊರಿನಲ್ಲಿರಲಿ, ಪ್ರವಾಸದಲ್ಲಿರಲಿ, ಸಂಸ್ಕಾರ ಆಗದೇ ಇರಲಿ, ಆಗಿಯೇ ಇರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಹೇಳ್ತಾನೆ ಸರ್ವಾಸ್ವಸ್ಥಾಸು. ಯಾವ ಅವಸ್ಥೆಯಲ್ಲಿಯೂ ಸರ್ವದಾನಾನಿ ಪಾಂಡವ ಮದ್ಭಕ್ತೇಭ್ಯ ಪ್ರದತ್ತಾನಿ ಸ್ವರ್ಗ ಮಾರ್ಗ ಪ್ರದಾನಿ. ಅಂತಹ ದಾನಗಳು ಮೇಲಿನ ಬಾಗಿಲನ್ನು ತೆರೀತಾವೆ, ಅವನನ್ನು ಉದ್ಧಾರ ಮಾಡುತ್ತವೆ, ಸದ್ಗತಿಯನ್ನು ಕೊಡುತ್ತವೆ. ಆದರೆ ಕೊಡುವಾಗ ಬಹಳ ಯೋಗ್ಯನಾದವನಿಗೆ ಕೊಡಲಿಕ್ಕುಂಟು ಅಂತ ಕೃಷ್ಣ ಹೇಳಿದ್ದರಿಂದ ಬೀಜಯೋನಿ ವಿಶುದ್ಧಾನಾಂ ಲಕ್ಷಣಾನಿ ವದಸ್ಸುಮೆ ಅಂತ ಧರ್ಮರಾಜ ಕೇಳುತ್ತಾನೆ. ಹಿಂದೆ ಹೇಳಿತು, ಶುದ್ಧವಾದಂತಹ ಜನ್ಮವಿದ್ದವನಿಗೆ ಕೊಡಬೇಕು, ಅವನದ್ದು ಸೋರ್ಸು ಮೂಲ ಬಂದ ಬಗೆ ಅದು ಚೆನ್ನಾಗಿರಬೇಕಿಲ್ಲ ಆದ್ರೆ ಇಲ್ಲ ಅಂತ. ಧರ್ಮರಾಜ ಕೇಳ್ತಾನೆ, ಅದು ಲಕ್ಷಣ ಹೇಳ್ತೀಯಾ, ಏನು ದೋಷ? ಹೆಣ್ಣಿನಲ್ಲಿ ಆಗಲಿ ಗಂಡಿನಲ್ಲಿ ಆಗಲಿ ಅಶುದ್ಧತೆ ಎನ್ನುವುದು ಬೀಜ ದೋಷ ಅಂದ್ರೆ ಗಂಡಿನ ದೋಷ, ಯೋನಿ ದೋಷ ಅಂದ್ರೆ ಹೆಣ್ಣಿನ ದೋಷ. ಅದರಲ್ಲಿ ಏನು ದೋಷಗಳಿರ್ತಾವೆ, ಲಕ್ಷಣ ಹೇಗೆ ಆಗ್ತದೆ, ಅದನ್ನು ತಿಳಿಸ್ಬೇಕಲ್ಲ ಅಂತ ಕೇಳತ್ತ. ಕೃಷ್ಣ ಹೇಳ್ತಾ, ನೋಡು, ಯೋನಿ ದುಷ್ಟ ಅಂತ ಅನಿಸುವುದು, ಹೆಣ್ಣು ಹಾಳಾಗಿದ್ದಾಳೆ ಹೇಳುವುದು, ಅವಳು ವ್ಯಭಿಚಾರದಿಂದ. ವ್ಯಭಿಚಾರ ಅಂದ್ರೇನು? ತನ್ನ ಗಂಡನನ್ನು ಬಿಟ್ಟು ಬೇರೆಯವರನ್ನು ಆಧರಿಸುವುದು. ಯಾವುದರಿಂದೆಲ್ಲ? ಮನಸ ಕರ್ಮಣ ವಾಚ ಯಾಗಚ್ಚೇತ್ ಪರಪುರುಷ. ಮಗದೊಬ್ಬಳ ಪ್ರಿಯಕರನನ್ನು, ಇನಿಯನನ್ನು ಈಕೆ ಮನಸಾರೆ ಮೆಚ್ಚಿಕೊಂಡರೆ ತಪ್ಪಲ್ವ? ಕರ್ಮಣ ದೈಹಿಕವಾಗಿ ಅವನಿಗೆ ತನ್ನನ್ನು ಕೊಟ್ಟು ಬಿಟ್ಟರೆ ಹೇಸಿಗೆ ಅಲ್ಲ. ವಾಚ ಮಾತಿನಿಂದ ಅವನನ್ನು ಮರುಳು ಮಾಡ್ತಾ ಮಾತಾಡಿಸ್ತಾ ಇದ್ದು ಬಿಟ್ಟಿದ್ರೆ ಇಲ್ಲ. ಈ ತ್ರಿಕರಣದಿಂದಲೂ ಮಗದೊಬ್ಬನನ್ನು ಮದುವೆಯಾದವಳು ಪ್ರೀತಿಸುವಂತೆ, ಆಧರಿಸುವಂತೆ, ಇಟ್ಟುಕೊಳ್ಳುವಂತೆ, ರಮಿಸುವಂತೆ ಇಲ್ಲ. ಇದು ಮೂರೊಟ್ಟಾಗಬೇಕು ಅಂತಲ್ಲ, ಏನಾದರೂ ಒಂದಾದ್ರೂ ಮಾನಸಿಕವಾಗಿ ಆಚೆ ಯೋಚನೆ ಮಾಡಿಕೊಂಡಿದ್ದಳು ತಪ್ಪೆ. ಪರಶುರಾಮನ ತಾಯಿಯ ರೇಣುಕೆಯ ಕತೆ ಹಾಗೆ ಅಲ್ವ. ಆದ್ರಿಂದ ಇಲ್ಲಿ ಹೇಳುತ್ತಾರೆ, ಅವಳು ದುಷ್ಟಳಿದ್ದಾಳೆ. ಅಂತ ವ್ಯಕ್ತಿಯಲ್ಲಿ ಆಕೆಯಲ್ಲಿ ಒಂದೊಮ್ಮೆ ಯಾರಾದರೂ ಮಗುವನ್ನು ಕೊಟ್ರೆ ಅವನು ಹತ್ತೀಚೆಗೆ ವಂಶದ ಜನರನ್ನು ಮುಳುಗಿಸ್ತಾನೆ ಅಂತ. ದಶಪೂರ್ವಾನ್ ದಶಾಪರಾನ್ ಅಂತ ಹೇಳ್ತಾನೆ ಕೃಷ್ಣ. ಅಂತವನು ಸಾಧುಬಿಹಿ ಸಹ ಬಹಿಷ್ಕಾರ್ಯ. ಅವನನ್ನು ಹೊರಗಿಡಬೇಕು. ಅವನು ಒಳ್ಳೆಯವನಲ್ಲ, ಯೋಗ್ಯನಲ್ಲ, ಯಾವುದಕ್ಕೂ ಅವನನ್ನು ಉಪಯೋಗಕ್ಕೆ ತರಲಿಕ್ಕೆ ಆಗುವುದಿಲ್ಲ. ನಿಜವಾಗಿ ಏನೆಲ್ಲ ವಿಷಯಗಳಲ್ಲಿ ಕುಲೀನನನ್ನು ಒಳ್ಳೆಯ ವಂಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಹುಟ್ಟಿ ಬಂದವನನ್ನು ಕರೀತಾರೆ ಅಂದರೆ ದೈವೇ ಪಿತ್ರೇ ತಥಾ ದಾನೆ ಭೋಜನೆ ಸಂಭಾಷಣೆ. ದೈವಿಕವಾದ ಪೂಜೆ ಪುನಸ್ಕಾರಗಳಲ್ಲಿ, ಯಜ್ಞಯಾಗಗಳಲ್ಲಿ, ಅಥವಾ ಪೈತೃಕವಾದ ಪಿತೃಮೇಧಗಳ ಶ್ರಾದ್ದಾದಿಗಳ ಕರ್ಮಗಳಲ್ಲಿ, ಮತ್ತೆ ದಾನ ಕೊಡುವಾಗ ಪ್ರಾಯಶ್ಚಿತ್ತ ದಾನಗಳಿರಬಹುದು, ದಶದಾನಗಳು, ಯಾವುದೋ ವಿಷಯಗಳಲ್ಲಿ ದಾನಗಳು ಬರಬಹುದು. ಆ ವಿಷಯದಲ್ಲಿ ಭೋಜನ ಊಟ ಆಗ್ಲಿಕ್ಕೆ ಇರ್ತದೆ, ಅನ್ನದಾನ ಇರ್ತದೆ. ಸಹ
ಭಾಷಣೆ ಮಾತಾಡಲಿಕ್ಕೆ ಕೂತಾಗ, ವ್ಯವಹಾರಕ್ಕೆ ನಿಂತಾಗ ಇಂಥವರ ಕಡೆಯಲ್ಲಿ ಅದನ್ನು ಮಾಡಲಿಕ್ಕಿಲ್ಲ. ದೈವೇ ಪಿತ್ರೇ ತಥಾ ದಾನೇ ಭೋಜನೆ ಸಹಭಾಷಣೆ ಶಯನೆ ಸಹ ಸಂಬಂಧೇ ನಯೋಗ್ಯಾ ದುಷ್ಟ ಯೋನಿಜಾಹ. ಈ ಕೆಟ್ಟ ಹೆಂಗಸಿನಲ್ಲಿ ಬಂದವರು ಅವರು ನಿಜವಾಗಿ ಆ ಮಕ್ಕಳು ಇಂಥ ಕಡೆಯಲ್ಲೆಲ್ಲ ಉಪಯೋಗಕ್ಕೆ ಬರುವುದಿಲ್ಲ. ಅವರ ಜೊತೆಯಲ್ಲಿ ಮಲಗಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ, ಅವರನ್ನು ಮದುವೆ ಆಗಲಿಕ್ಕೆ, ಅವರಿಗೆ ಸಂಬಂಧ ಬೆಳೆಸಲಿಕ್ಕೆ ಎಲ್ಲ, ಹೆಣ್ಣು ಕೊಡಲಿಕ್ಕೆ ಎಲ್ಲ ಇಲ್ಲ. ಹಾಗಾಗಿ ವ್ಯಭಿಚೃತ, ಇದು ಬಲಾತ್ಕಾರದ ಶಬ್ದದಲ್ಲಿ ಹೇಳಿಕೊಂಡಿಲ್ಲ, ಇದ್ರ ವಿಷಯಗಳಲ್ಲ. ಇದು ಸಹಜವಾಗಿ ಆಕೆಯೇ ಒಂದೊಮ್ಮೆ, ಹಿಂದೆ ಹೇಳಿದ್ನಲ್ಲ ಹಿಮಾಲಯ, ನಾವು ಬೇರೆ ಕಡೆಯಲ್ಲಿ ಹೇಳಿದ್ದನ್ನು ಕೇಳಿಕೊಂಡಿದ್ದೆವು. ಆಕೆಗೆ ಹಿಮಾಲಯನಿಗೆ ಮಗಳು ಹುಟ್ಟಿದ್ಲು, ಉಮೆ ಅಂದ್ರೆ ಪಾರ್ವತಿ. ನಾರದರಲ್ಲಿ ಹೇಳುತ್ತಾನೆ ಹಿಮಾಲಯ, ಈಕೆ ಭಾರಿ ಒಳ್ಳೆಯವಳಿದ್ದಾಳೆ ಅಂತ. ಎಲ್ಲ ಪುರಾಣಗಳು ಓದಿದ್ರೆ ಗಮ್ಮತ್ ಇರ್ತದೆ. ಅಲ್ಲಿ ಪಾರ್ವತಿಯೇ ಹಿಮಾಲಯನಿಗೆ ದಿವ್ಯ ಕಣ್ಣು ಕೊಡ್ತೇನೆ ಹೇಳಿ ತನ್ನ ವಿಶ್ವರೂಪ ತೋರಿಸುವುದೆಲ್ಲ ಉಂಟು, ಗಮ್ಮತ್ ಇರ್ತದೆ ಅಂತ ಹೇಳಿದ್ದು ನಾನು. ಅದಕ್ಕೆ ಅದಿರಲಿ. ಉಮೆ ಬಗ್ಗೆ ಹೇಳುವಾಗ ಹಿಮಾಲಯ ಹೇಳ್ತಾನೆ ನಾರದರಿಗೆ, ನನ್ನ ಮಗಳು ಚೆನ್ನಾಗಿದ್ದಾಳೆ, ನನಗೆ 10 ಮಕ್ಕಳಂತೆ ಅವಳು ಅಂತ. ದಶಪುತ್ರ ಸಮ ನಾರಿ ಕನ್ಯಾ, ಹೆಣ್ಣುಮಗಳು ಕಮ್ಮಿ ಅಲ್ಲ, ದಶಪುತ್ರ ಸಮ ಪುತ್ರಿ, 10 ಗಂಡು ಮಕ್ಕಳಿಗೆ ಸಮ ಇದ್ದಾಳೆ. ಯಾವಾಗ? ಯಾನಸ್ಯ ಶೀಲವರ್ಜಿತ ಅಂತ. ಹಾಳಾಗದವಳಾಗಿದ್ದರೆ ಮನಸಾರೆ ಆಕೆ, ಅಥವಾ ಮೈಯಾರೆ, ಅಥವಾ ಮಾತಾರೆ, ಏನೇ ಹೇಳಿ, ಮಾತಿನಿಂದಲೋ ಮೈಯಿಂದಲೋ ಮನಸ್ಸಿನಿಂದಲೋ ಕೆಟ್ಟವಳಾಗದಿದ್ದರೆ, ಶುದ್ಧತೆಯನ್ನು ಕಾಪಾಡಿಕೊಂಡಿದ್ದರೆ, ಶೀಲವತಿಯಾದರೆ ಆಕೆ 10 ಗಂಡು ಮಕ್ಕಳಿಗೆ ಸಮನಾದಂತಹ ಲಾಭವನ್ನು ತರ್ತಾಳೆ. ಹಾಗೆ ಇಲ್ಲಿ ಹೇಳ್ತಾಳೆ, ಅಂಥವಳಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಕ್ಕಳನ್ನು ನಾವು ವ್ಯವಹಾರದಲ್ಲಿ ಉಪಯೋಗಿಸಿಕೊಳ್ಳಿಕ್ಕಿಲ್ಲ. ನಮ್ಮೊಟ್ಟಿಗೆ ಅವರು ವಾಸ ಮಾಡಬಾರದು, ಊಟಕ್ಕೆ ಬರಬಾರದು, ದಾನಕ್ಕೆ ಇರಬಾರದು, ದೈವಿಕವಾದ ಪೈತೃಕವಾದ ಕರ್ಮಗಳಲ್ಲಿ ಅವರಿಗೆ ಅವಕಾಶ ಇಲ್ಲ ಅಂತ ಕೃಷ್ಣ ಹೇಳುತ್ತಾನೆ. ಇವರ ಜೊತೆಯಲ್ಲಿ ಒಂದಿಷ್ಟು ಜನರನ್ನು ಸೇರಿಸ್ತಾನೆ. ಇವರಿಗೂ ಊಟ ಇಲ್ಲ, ಇವರು ಪಂಕ್ತಿಯಲ್ಲಿ ಬರುವುದಿಲ್ಲ, ಇವರು ನಮ್ಮವರಲ್ಲ, ಹೊರಗೆ ಹೋಗಬೇಕು ಅಂತ. ಯಾಕೆ ಅಂದ್ರೆ ಯಾರೆಲ್ಲ ಹೇಳಿದ್ರೆ, ಕಾನೀನಶ್ಚ 6 ಜನರನ್ನು ಹೇಳ್ತಾನೆ, ಸಹೋಡಶ್ಚ ತಥಾ ಉಭೌ ಕುಂಡ ಗೋಲಕೌ, ಆನಂತರ ಆರೂಢ ಪಡಿತಾಜ್ಜಾತಃ ಮತ್ತೆ ಪತಿತಸ್ಯಾಪಿ ಯಸ್ಸುತಃ ಷಡೇತೆ ವಿಪ್ರ ಚಂಡಾಲಾ ನಿಕೃಷ್ಟಾಹ ಶ್ವಪಚಾದಪಿ. ಆನೆ ಬೇಯಿಸಿ ತಿನ್ನುವವನಿಗಿಂತಲೂ ಇವರು ಹೇಸಿಗೆಯವರಂತೆ. ಯಾರು ಕೇಳಿದ್ರೆ, ಮದುವೆಯಾಗದೆ ಮಗುವಾದರೆ ಕಾನೀನ ಅಂತ ಅರ್ಥ. ಕನ್ಯೆಯ ಜೊತೆಯಲ್ಲಿ ಮಗುವನ್ನು ಪಡೆದವನು ಕಾನೀನ ಆಗ್ತಾನೆ, ಅವನ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳಿಕೊಂಡು, ಅದಕ್ಕೆ ಬೇರೆ ರೀತಿ, ಈಗ ಕರ್ಣನನ್ನಾಗಲಿ ವ್ಯಾಸರನ್ನಾಗಲಿ ಎಲ್ಲ ಹೇಳುವಾಗ ಕಾನೀನ ಶಬ್ದ ಪ್ರಯೋಗ ಮಾಡಿ ಅವರು ಹೇಳ್ತಾರೆ. ಗಾಂಧರ್ವ ವಿವಾಹಾದಿಗಳನ್ನು, ಮಾನಸ ವಿವಾಹಾದಿಗಳನ್ನೆಲ್ಲ ಒಪ್ತಾರೆ, ತಿಳಿಸ್ತಾರೆ ಅವರು. ಹಾಗಾಗಿ ಕಾನೀನ ಅಂದ್ರೆ ಕನ್ಯಾಭವ ಅಂದ್ರೆ ಕನ್ಯೆಯಾಗಿದ್ದಾಗಲೇ ಇನ್ನೂ ದಾನ ಪಡೆದುಕೊಳ್ಳದೇನೆ ಒಂದೋ ಬಲಾತ್ಕಾರದಲ್ಲಿಯೋ ಮತ್ತಿತರ ವಿಷಯಗಳಲ್ಲಿಯೋ ಅಂಥವನು ಕಾನೀನ. ಮತ್ತೆ ಸಹೋಡಶ್ಚ, ಇದೊಂದು ಗಮ್ಮತ್ತುಂಟು. ಮದುವೆ ಆಗುವುದು, ತುಂಬ ಜನರು ಮದುವೆ ಆಗಿರುತ್ತಾರೆ. ತುಂಬ ಜನರು ಮದುವೆ ಆಗಿರೋದ್ರಿಂದ ಎಲ್ಲಿಯೋ ದೇವಳಗಳಲ್ಲಿಯೋ ಮತ್ತಿತರಗಳಲ್ಲಿಯೋ, ಈಗ ಹಿಂದೆ ಎಲ್ಲ ಮದುವೆ ಮಾಡೋದು ಮನೆಯಲ್ಲಿ ಆದರೆ ಈ ಸಮಸ್ಯೆ ಇಲ್ಲ. ಮನೆಯಲ್ಲಿಯೂ ಕೆಲವೊಮ್ಮೆ ದೊಡ್ಡ ಕುಟುಂಬ ಆದರೆ 2-3 ಮದುವೆ ಆಗ್ಬೋದು ಅಂತ ಅರ್ಥ. ಹೀಗಾಗಿ ಗೊತ್ತಿಲ್ಲದೆ ಇನ್ನೊಬ್ಬಳ ಹೆಂಡತಿಯಲ್ಲಿ ಮಗುವನ್ನು ಪಡೆದ, ಮದುವೆ ಆಗಿದೆ ಅವನಿಗೆ, ಅದು ಎಂತಾದದ್ದು, ವ್ಯತ್ಯಾಸ ಆದದ್ದು, ಎಕ್ಸ್ಚೇಂಜ್ ಆಗಿಬಿಟ್ಟದ್ದು. ಗೊತ್ತಾಗದೆ ಇವನ ಹೆಂಡತಿ ಅವನ ಹತ್ರ ಹೋಗಿದ್ದಾಳ, ಅವನ ಹೆಂಡತಿ, ಅದು ಗೊತ್ತಿಲ್ಲದೆ ಇವನಿಗೆ ಅಂದು ಯಾವುದು ಬೇರೆ ಹೆಂಡತಿ ಆಗಿದೆ. ಈಗ ಕನ್ಯಾದಾನ ಪಡೆದದ್ದು ಬೇರೆ, ಅವನು ಗರ್ಭವನ್ನು ಆಧಾನ ಮಾಡಿದ್ದು ಮತ್ತೊಬ್ಬಳಲ್ಲಿ ಆಗಿಬಿಟ್ರೆ ಅಂತ ಮಗು ಸಹ ಸರಿ ಇಲ್ಲ ಹೇಳ್ತಾರೆ, ಅದು ಉಪಯೋಗ ಇಲ್ಲದಾಗತ್ತೆ ಅಂತ. ಮತ್ತೊಂದು ಹೇಳ್ತಾರೆ ಕುಂಡ ಅಂತ. ಕುಂಡ ಅಂದ್ರೆ ಗಂಡ ಬದುಕಿದ್ದಾಗಲೇ ಮಗದೊಬ್ಬರಿಂದ ಮಗುವನ್ನು ಪಡೆಯುವುದು, ಯಾವುದಕ್ಕೆ ಇರಲಿ. ಎಲ್ಲ ದೇಶಾಂತರದಲ್ಲಿ ಕೆಲವೊಮ್ಮೆ ಇರ್ತಾರೆ. ಇನ್ನು ಗೋಲಕ ಅಂತ, ಅವನು ಗಂಡ ಸತ್ತ ಬಳಿಕ ಹುಡುಗಿಯಲ್ಲಿ ಹುಟ್ಟಿದವನು, ಗಂಡ ಸತ್ತ ಬಳಿಕ. ಈ ನಿಯೋಗ ಪದ್ಧತಿಗಳಿಗೆಲ್ಲ ಈ ಅರ್ಥ ಬರುವುದಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಿದ ಕತೆ ಇದು ಬೇರೆ ಪದ್ಧತಿಗಳಲ್ಲಿದ್ದಾಗ. ಬಲಾತ್ಕಾರದಲ್ಲಿಯೋ ಕಾಮಾಚಾರದಲ್ಲಿಯೋ ಗಂಡ ಸತ್ತಿದ್ದಾನೆ, ಆಕೆ ಯಾರಿಂದ ಮಗುವನ್ನು ಪಡೆದ್ಲು, ಇಂತಹ ಸಂದರ್ಭಗಳಲ್ಲೆಲ್ಲ ಹೇಳುವಂತ ಕಥೆ ಇದು ಗೋಲಕ ಅಂತ.
ಮತ್ತೊಬ್ಬ ಇದ್ದಾನೆ ಆರೂಢ ಪತಿತ ಅಂತ. ಆರೂಢ ಪತಿತ ಅಂದ್ರೆ ಆರೂಢ ಅಂದ್ರೆ ಹತ್ತಿದವ ಅಂತ ಅರ್ಥ. ಹತ್ತಿದವನಿಂದ ಹುಟ್ಟಿದವ ಅಂದ್ರೆ ಸನ್ಯಾಸ ಪಡೆದಿದ್ದಾನೆ, ಆಶ್ರಮದಲ್ಲಿ ಮೇಲಕ್ಕೆ ಹೋಗಿದ್ದಾನೆ, ಮತ್ತೆ ಆಶ್ರಮದಲ್ಲಿ ಜಾರಿದ್ದಾನೆ, ಮಗುವನ್ನು ಪಡೆದಿದ್ದಾನೆ. ಯಾವುದೋ ಹೆಣ್ಣಿಗೆ ಗುಡಿಸುವವಳು ಒರೆಸುವವಳನ್ನು ಮುಟ್ಟಿಕೊಂಡು ಮಾತಾಡಿಸಿಕೊಂಡು, ಇದು ಹಿಂದಿನ ವಿಷಯಕ್ಕೆ ಬಂತು. ನಿಜವಾಗಿ ಪರಪುರುಷನ ವ್ಯಕ್ತಿತ್ವದಲ್ಲಿ ಹುಟ್ಟಿ ಬಂದವ ಅಯೋಗ್ಯ ಇದ್ದಾನೆ ಹೇಳೋದು ಅಲ್ಲದೆ, ಹುಡುಗಿ ಒಂದೊಮ್ಮೆ ಮದುವೆ ಆದವಳಲ್ಲ, ಇವ ಸನ್ಯಾಸವನ್ನು ಬಿಟ್ಟ, ಗಾರಸ್ಥ್ಯವನ್ನು ಪಡೆದ, ಮತ್ತೆ ಅಲ್ಲಿ ಒಂದು ಮದುವೆಯೇ ಆದ ಇಟ್ಟುಕೊಳ್ಳುವ ಅಂತ ಸಹಜವಾಗಿ ಮದುವೆಯಾಗಿ ಹುಟ್ಟಿದ್ರು ಅವನ ವ್ಯಕ್ತಿ ಸರಿ ಇಲ್ಲ. ಸನ್ಯಾಸಾಶ್ರಮದಿಂದ ಹಿಂದೆ ಬರಲಿಕ್ಕಿಲ್ಲ. ಯಾಕೆ? ಅವನು ಸತ್ತಾಗಿದೆ, ಪಿಂಡಾಗಿ ಆಗಿದೆ, ಅವನಿಗೂ ಶ್ರಾದ್ದ ಮಾಡಿಕೊಂಡಿದ್ದಾನೆ, ಮತ್ತೇನು ಅಂತವ ಅವನು ದಾನ ಪಡೆಯುವುದು ಹೇಗೆ ಮತ್ತೆ? ಹೀಗಾಗಿ ಹಿಂದೆ ಬರಲಿಕ್ಕಿಲ್ಲ. ಇನ್ನೊಬ್ಬ ಪತಿತನಿಂದ ಹುಟ್ಟಿದವ. ಪತಿತ ಅಂದ್ರೆ ಬೇಡದಿದ್ದದ್ದನ್ನು ತಿಂದವ, ಮಾಡಬೇಕಾದ್ದನ್ನು ಮಾಡದವ, ಸಂಸ್ಕಾರ ಆಗಿಯೂ ಜಪ ಅನುಷ್ಠಾನಗಳನ್ನು ನಡೆಸದವ, ಯಾರ್ಯಾರೋ ಮನೆಯಲ್ಲಿ ವಾಸ ಮಾಡಿದವ, ಯಾವುದೋ ಭಾಷೆಯನ್ನು ಯಾವುದೋ ವೃತ್ತಿಯನ್ನು ನಡೆಸುತ್ತಿರುವವ, ಇವನ್ನೆಲ್ಲ ಮಾಡಿಕೊಂಡವನು. ಹೀಗೆ ಈ 6 ಜನರನ್ನು ಸಹ ಒಳ್ಳೆಯ ವಿಷಯಗಳಲ್ಲಿ ಉಪಯೋಗಿಸಿಕೊಳ್ಳುವಂತಿಲ್ಲ ಅಂತ ಈ ಸಂದರ್ಭದಲ್ಲಿ ಕೃಷ್ಣ ಹೇಳಿಬಿಟ್ಟದನು. ಇದು ಹೆಣ್ಣಿನ ದೋಷದಲ್ಲಿ ಬಂದಾಗ ಸಂತಾನದ ಮೇಲೆ ಹೇಳಿದ ಮಾತಾದ್ರೆ, ಗಂಡಿನ ದೋಷದ ಬಗ್ಗೆ ಹೇಳುತ್ತಾನೆ. ಅವನು ಸಮ ಇಲ್ಲ. ಯಾರು? ಕಾಮಚಾರಿ ಪಾಪಾತ್ಮ ಬೀಜಂ ತಸ್ಯ ಅಶುಭಂ ಭವೇತ್. ಕೆಟ್ಟ ನಡತೆಯವ, ಕಾಮುಕ, ಸಿಕ್ಕಿದ ಹೆಣ್ಣಿನೆಡೆಗೆಲ್ಲ ಓಡುವವ, ಇಂಥವ ನಿಜವಾಗಿ ಯೋಗ್ಯ ಅಲ್ಲ ಅಂತ. ಅವನ ಏನೊಂದಿದೆ ಸಾಮರ್ಥ್ಯ, ಅದು ಹಾಳಾದ ಸಾಮರ್ಥ್ಯ. ಅಲ್ಲಿ ಹುಟ್ಟಿ ಬಂದವರು ಸಮ ಇಲ್ಲ. ಯಾಕೆ ಅಂದ್ರೆ ಅವನು ಸಿಕ್ಕಾಬಟ್ಟಿ ಈ ರೀತಿಯಾಗಿ ಕಾಮುಕನಾಗಿ ಯಾರ್ಯಾರಲ್ಲೋ ತಾನು ಬೀಜಾಧಾನ ಮಾಡ್ತಾ ಇದ್ರೆ ಅಲ್ಲಿ ಆ ಅಭಿಮಾನಿ ದೇವತೆಗಳು ಶಾಪ ಆಗ್ತಾರಂತೆ. ಅಸ್ಥಾನದಲ್ಲಿ ನಮ್ಮನ್ನು ಬೀಳಿಸ್ತಾ ಇದ್ದಿ, ನಮ್ಮನ್ನು ಹೇಸಿಗೆ ಜಾಗದಲ್ಲಿ ಹೆರಿಗೆ ಆಗುವಂತೆ ಮಾಡ್ತಾ ಇದ್ದೀಯಲ್ಲ, ಹುಟ್ಟಿ ಬರುವಂತೆ ಮಾಡ್ತಾ ಇದ್ದೀಯಲ್ಲ ಅಂತ ಬೈತಾರವನಿಗೆ. ಹಾಗಾಗಿ ಶಾಪದಿಂದ ಶಾಪಗ್ರಸ್ತನಾಗ್ತಾನೆ. ಯಾಕೆಂದ್ರೆ ನಿಜವಾಗಿ ಕೆಲವರು ಹೇಳುವುದುಂಟು, ಅಂದ್ರೆ ಇವತ್ತಿನ ಪಾಶ್ಚಾತ್ಯ ಫಿಲಾಸಫಿಗಳೆಲ್ಲ ಹಾಗೆ ಉಂಟು. ಬೇಕು ಅಂದಾಗ ಅನುಭವಿಸಬೇಕು. ಕಂಪ್ರೆಸ್ ಮಾಡುವುದರಿಂದ ಮನುಷ್ಯ ಹಾಳಾಗ್ತಾನೆ, ಅವನು ಊರ್ಜೆಗೆ ಧಕ್ಕೆ ಬರ್ತದೆ. ಅವನು ಯೋಚನೆ ಬಂದಾಗ ಅದನ್ನು ನಡೆಸಿಕೊಳ್ಳದಿದ್ರೆ ಆ ಯೋಚನೆಗಳು ಉಳಿದ ಯೋಜನೆಗಳನ್ನೆಲ್ಲ ಹಾಳು ಮಾಡುತ್ತವೆ. ಅವ್ರು ಹೇಳೋದು ಸ್ವೇಚ್ಛಾಚಾರಕ್ಕೆ ಒತ್ತು ಕೊಡಿ ಅಂತ. ಈ ಒಂದು ಮಗುವಿಗೆ ಎಲ್ಲಿಯೋ ಫಂಕ್ಷನ್ ಅಲ್ಲಿ ಉಂಟು, ಇಲ್ಲ ಬಿಡಿ ಅದು ಜಾಸ್ತಿ ಆಯ್ತು ನಾನು ಹೇಳಿದ್ದು, ಎಲ್ಲಿಯೋ ಸಂತೆಗೆ ಹೋಗಿದೆ ಎಲ್ಲರೊಟ್ಟಿಗೆ. ಅದಕ್ಕೇನಾಗಿದೆ ಅಂದ್ರೆ ಸಂತೆಯಲ್ಲಿ ನೋಡುವಾಗ ಅಲ್ಲಿ ಮಾರಾಟವನ್ನು ಕಂಡು ಅದು ತಿನ್ನಬೇಕು ಅಂತ ಕಂಡಿದೆ. ನಾವು ಅದಕ್ಕೆ ಬೋಧ ಹೇಳಿದರೆ ತಿನ್ನಬಾರದದು, ಅದು ಚೆನ್ನಾಗಿಲ್ಲ. ಅದರ ಮೇಲೆ ನೊಣ ಕೂತಿದೆ. ಆ ನೊಣ ಆ ಗುಂಡಿ ಮೇಲೆ, ಹೇಸಿಯ ಗುಂಡಿ ಮೇಲೆ ಹಾರಿ ಬಂದದ್ದೇ ನೊಣ. ತಿನ್ನಬಾರದದು ಹೇಳಿದ್ರೆ ಅದು ಕೇಳೋದಿಲ್ಲ. ಹಾಗಾದ್ರೆ ಎಲ್ಲ ಉಂಡೆ ಮೇಲೆ ನೊಣ ಕೂತ್ಕೊಳ್ತದ, ಇಲ್ಲೆಲ್ಲ ತಿನ್ನುವವರಿಗೆಲ್ಲ ನೊಣದ ಕೂತದ್ದೇ ತಿನ್ನುವುದಾ, ಅವರೆಲ್ಲ ತಿನ್ನುವುದಿಲ್ಲ, ನಾನು ಯಾಕೆ ತಿನ್ನುವ ಮತ್ತು ಜೋರು ಮಾಡ್ತದೆ. ಹೀಗೆ ಅದನ್ನು ತಿನ್ಲಿಕ್ಕೆ ಬಿಡಬೇಕು ಅಂತ ಅವ್ರು ಹೇಳುದು. ಒತ್ತಿ ಇಟ್ರೆ ಅದರ ಆಸೆಯನ್ನು ಅದು ಮತ್ತೇನು ಮಾಡತ್ತೆ ಅಂದ್ರೆ ಆಚೆ ಅವರು ಹೋದಾಗ ಮೆಲ್ಲ ಕದ್ದು ತಿಂತದೆ, ಗುಳಂ ಮಾಡುತ್ತದೆ, ನೊಣದ ಬಾಧೆಯನ್ನು ಮರೆತು ಬಿಡ್ತದೆ. ಹೀಗೆ ಕದ್ದು ತಿನ್ನುವ ಪ್ರಜ್ಞೆಯಿಂದಾಗಿ ಅದರೊಳಗೆ ಕಳ್ಳತನದ ಪ್ರವೃತ್ತಿ ಹೆಚ್ಚಾಗ್ತದೆ. ಮತ್ತೆ ಯಾವಾಗಲೂ ಇನ್ನು ಕೇಳಲಿಕ್ಕಿಲ್ಲ, ಕೇಳಿದ್ರೆ ಬಿಡುವುದಿಲ್ಲ ಹೇಳಿ ಕದಿಯುವುದನ್ನೇ ಗಟ್ಟಿ ಮಾಡಿಕೊಳ್ತದೆ, ಏನೇನೋ ಕದಿಲಿಕ್ಕೆ ಶುರು ಮಾಡ್ತದೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ನೀವು ಮೊದಲು ಕಂಪ್ರೆಸ್ ಮಾಡಿದ ಕಾಮನೆ. ಅದರಿಂದ ಬೇಕಾಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಒಂದ್ಸತಿ ಹಾಗೆ ಆಯ್ತು, ಮಗುವನ್ನು ಬೇಕಾಬಿಟ್ಟು ಬಿಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಸಿಕ್ಕಿದ್ದನ್ನೆಲ್ಲ ಮುಕ್ಕಿದೆ, ತಿಂದಿದೆ, ಮತ್ತೆ ಆಸ್ಪತ್ರೆ ಸೇರಿದೆ, 4-5 ದಿವಸ ಒದ್ದಾಡಿ ಪಡಬಾರದ ಸಂಕಟ ಪಟ್ಟು ಇಹಲೋಕವನ್ನು ತ್ಯಜಿಸಿದೆ. ಈಗ ವಿಜ್ಞಾನಿಗಳ ದಂಡ ಅಲ್ಲಿ ಬರ್ತದ? ಅದಕ್ಕೆ ಬೋಧೆ ಹೇಳಲಿಕ್ಕೆ ಎಲ್ಲಿ ಹೋದ್ರು ಅಪ್ಪಮ್ಮಗಳು ಸತ್ತು ಅದ್ರ ಹೇಳುದು, ಇಲ್ಲಪ್ಪ ನೀವೇ ಹೇಳಿದ್ದಲ್ಲ ದೊಡ್ಡ ವಿಜ್ಞಾನ. ಬಯಕೆಗಳು ಬಂದಾಗ ಒತ್ತದೇ ಮಗುವನ್ನು ಸ್ವೇಚ್ಛೆಯಾಗಿ ಬಿಡಿಯಿಂದ ಸ್ವೇಚ್ಛೆಯಾಗಿ ಸಂತೆಯಲ್ಲಿ ಬಿಟ್ಟಿದ್ದಾರೆ. ಸಿಕ್ಕ ಬಿಕ್ಕದ್ದನ್ನೆಲ್ಲ ಸಿಕ್ಕಿ ಮುಕ್ಕಿದಾಗಿ ಮುಕ್ಕಿ ತಿಂದು 4-5 ದಿನ ಒದ್ದಾಟ ಪಟ್ಟು ದೇಹದಲ್ಲಿ ಬಾಧಿತಳಲಾರದೆ ಕಣ್ಣೆದುರು ಸತ್ತಿದೆ. ಈಗ ಬೋಧೆ ಹೇಳುವವರು ಒಳ್ಳೆದ? ಶಿಕ್ಷೆ ಕೊಟ್ಟು ನಿಲ್ಲಿಸಿ ಅದರಲ್ಲಿ ಸದ್ವೃತ್ತಿಯನ್ನು ಬೆಳೆಸಿದ್ದು ಒಳ್ಳೆಯದ? ಬೇಕಾಬಿಟ್ಟಿಯಾಗಿ ಬಿಟ್ಟು ಅದು ಕದಿಲಿಕ್ಕೆ ಹೋದದ್ದು, ಮುಕ್ಕಲಿಕ್ಕೆ ಹೋದದ್ದು, ಯಾರೋ ಹಿಡಿದು ಕೊಟ್ಟಾಗ ಬಡಿದು ಕದ್ದದ್ದು, ಅದು ಹಿಂಸಕವಾಗಿ ಕೊಲೆಪಾತಕಿಯಾಗಿ ಒಂದಿಷ್ಟು ಕದ್ದುಕೊಳ್ಳುವ ಕಳ್ಳಿಯಾಗಿ ಇನ್ನೊಂದೇನೂ ಆಗಿಕೊಂಡು ತಿಂದು ಬಂದಿದೆ. ಈಗೇನು ಮಾಡುವ? ಸ್ವೇಚ್ಛೆಯಲ್ಲಿ ಏನು ಮಾಡಿದೆ ಅಂದ್ರೆ ಕದಿಲಿಕ್ಕೆ ಹೋಗಿದೆ, ತಿನ್ಲಿಕ್ಕೆ ಹೋಗಿದೆ, ಬಿಡ್ಲಿಲ್ಲ, ಕದಿದಿದೆ,
ಬಿಡ್ಲಿಲ್ಲ, ಅಲ್ಲೇ ಇದ್ದ ಕತ್ತಿಯಲ್ಲಿ ಬಡಿದಿದೆ, ಆಗಲಿಲ್ಲ, ಅವರನ್ನು ದೂಕಿದೆ ಬೆಂಕಿಗೆ, ನೀರಿಗೆ, 4-6 ಜನರನ್ನು ಸಾಯಿಸಿ ತಿಂದು ಕೊಬ್ಬಿದೆ. ಬೇಕಾ? ಸ್ವೇಚ್ಛೆ ಅದಕ್ಕೊಂದು ನಿಯಮ ಇದೆ, ಅದರ ಆಚೆಗೆಲ್ಲ. ನೋಡಿ ಯಾತಿಗೆ ಹೋಗಿದ್ದು, ನ ಜಾತು ಕಾಮ ಕಾಮಾನ ಭೋಗೇನ ಶಾಮ್ಯತೆ ವಿಷ ಕೃಷ್ಣವರ್ತ್ಮೆ ಭುಯೇವ ಅಭಿವರ್ತತೆ. ಯಾವುದೇ ಚಟ ಮನುಷ್ಯನಿಗೆ ಸಾಕು ಅನಿಸಿ ನಿಲ್ಲುವ ಕಥೆಯೇ ಇಲ್ಲ. ಬ್ರೇಕ್ ಹಾಕದೆ ಯಾವುದು ನಿಲ್ಲುವುದಿಲ್ಲ. ಬಾಯಾಗಲಿ, ಕೈಯಾಗಲಿ, ಕಣ್ಣಾಗಲಿ, ಕಿವಿಯಾಗಲಿ, ಯಾವ ಇಂದ್ರಿಯಗಳಿಗೂ ಚಪಲತೆ ಕಮ್ಮಿ ಆಗುವುದಿಲ್ಲ. ಅದಕ್ಕೆ ಸೋರ್ಸು ಕೊಟ್ಟು ಬಾಯಿ ಮುಚ್ಚಿಸ್ತೇನೆ ಹೇಳುವುದು ಸುಳ್ಳೆ. ಇವತ್ತು ನಾವು ನೋಡ್ತೇವಲ್ಲ, ಕೋಟಿಗಟ್ಟಲೆ ಇದ್ದವರಿಗೂ ಇನ್ನಷ್ಟು ಕೋಟಿ ಬಾಚುವ ಆಸೆ ಹೊರತು ಮತ್ತೇನು ಕಮ್ಮಿ ಆಗಲಿಲ್ಲ, ಆಗುವುದಿಲ್ಲ. ಅದರಿಂದ ಕಾಮಚಾರಿ ಪಾಪಾತ್ಮ ಅಂತ ಕೃಷ್ಣ ಇದಕ್ಕೆ ಬಹಳ ಚೆನ್ನಾಗಿ ಒಗ್ಗರಣೆ ಬರೆದಿದ್ದ. ಯಶ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಮಮಾಪ್ನೋತಿ ಅಂತ ನಸುಕವನ ಪರಾಂಗತಿ. ನಾನು ಕೇಳಿದ ಶಾಸ್ತ್ರಗಳಿಗೆ ಸರಿಯಾಗಿ ತನ್ನ ಬಾಳನ್ನು ಟ್ರೇಸ್ ಮಾಡಿಕೊಳ್ಳದವ, ಇಷ್ಟ ಬಂದಾಗಿ ನಡೆಸುವವ, ಶಾಸ್ತ್ರವನ್ನು ವಿರೋಧಿಸುವವ, ವಿಧಿ ನಿಷೇಧಗಳಿಗೆ ಬಗ್ಗದವ, ಅವನು ಹೇಸಿಗೆಯವ ಉದ್ಧಾರ ಆಗುವುದಿಲ್ಲ, ಸುಖ ಅನುಭವಿಸುವುದಿಲ್ಲ ಅಂತ ಹೇಳಿಕೊಂಡು ಕೃಷ್ಣ ಶರ ಇಟ್ಟಿದ್ದ. ಇಲ್ಲಿ ಅದನ್ನೇ ಕೃಷ್ಣ ಹೇಳ್ತಾನೆ, ಕಾಮಚಾರಿ ಸ ಪಾಪಾತ್ಮ ಅಂದ. ಶಾಸ್ತ್ರದ ಗೂಟಗಳನ್ನೆಲ್ಲ, ಬೇಲಿಗಳನ್ನೆಲ್ಲ ಮುರಿದು ಹಾರಿ ದೂಡಿ ಯಾರು ಬದುಕ್ತಾನೆ, ಸ್ವೇಚ್ಛಾಚಾರಿ ಆಗಿದ್ದಾನೆ, ಅವನು ಕೆಟ್ಟವ ಅಂತ ಅರ್ಥ, ಕೆಟ್ಟದು ಮಾಡ್ತಾನೆ, ಕೆಟ್ಟ ಸ್ವಭಾವದವ ಅಂತ ಅರ್ಥ, ಕೆಟ್ಟದಾಗ್ತಾನೆ. ಮುರಿಬೇಕೆನ್ನುವುದೇ ಕೆಟ್ಟ ಸ್ವಭಾವದು, ಒಳ್ಳೆದಲ್ಲ. ಆದ್ರಿಂದ ಅಂತವನ ಬೀಜ ಹಾಳು, ಅಂತವನು ಬಿತ್ತಿದ್ದೆಲ್ಲ ಹಾಳು ಅಂತ. ಯಾಕೆ? ಅವನ ತಲೆ ಸರಿ ಇಲ್ಲ, ಅವನು ಕಾಮುಕ ತಲೆ. ಅದರಿಂದ ಬೀಜಂತಸ್ಯ ಅಶುಭಂ ಭವೇತ್ ಅಂತ. ಆದ್ರಿಂದ ಕಂಪ್ರೆಸ್ ಮಾಡಬೇಡಿ, ಆಸೆ ಬಂದಾಗ ಅದನ್ನು ನೆರವೇರಿಸಿಕೊಳ್ಳಿ. ಯಾರಾದರೇನಂತೆ ಅಂತ ಹೇಳಿಕೊಳ್ಳುವವರು ತಾಯಿಯನ್ನು, ಮಗಳನ್ನು, ಮಗುವನ್ನು, ತಂಗಿಯನ್ನು ಯಾರನ್ನೂ ಬಿಟ್ಟಿಲ್ಲ. ಇವರ ತತ್ವಗಳು ಎಲ್ಲೆಂದರಲ್ಲಿ ಅವನಿಗೆ ಊರ್ಜೆ ಏರಿದೆ, ಕಾಪಾಡ್ಲಿಕ್ಕೊಳ್ಳಿಕ್ಕಾಗಲಿಲ್ಲ, ಎಲ್ಲಿಗೆ ಅವನು ಯಾರಿಗಾದ್ರೂ ಕೊಡಬೇಕು, ಬಿಡಬೇಕು. ಹಾಗಾಗಿ ಅಮ್ಮನನ್ನೇ ಹೇಳ್ದ, ಮಗಳನ್ನೇ ಹಾಳು ಮಾಡಿದ ಅಂದ್ಕೊಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆತ್ಮ ಹಿ ಶುಕ್ರ ಬುದ್ಧಿಷ್ಟಂ ದೈವತಂ ಪರಮಂ ಮಾತು. ತನ್ನ ಏನೊಂದು ಧಾತುವಿದೆ, ವೀರ್ಯ ಇದೆ, ಇದು ಅವನದ್ದೇ ಆಗಿರತಕ್ಕಂತಹ ಸಾರಭೂತವಾದ ಸಂಗತಿ. ಇದನ್ನು ಅವನು ಧಾರಣೆ ಮಾಡಿಕೊಳ್ಳಬೇಕು ಅಂತ. ಮನುಷ್ಯನಿಗೆ ಒಂದು ಕಡೆ ಹೇಳುತ್ತಾರೆ ವಿಜ್ಞಾನ, ದೇಹದಲ್ಲಿ ಅಂದ್ರೆ ಯುವಕನಾದವನಿಗೆ, ಸರಿಯಾಗಿ ಊಟ ಉಪಚಾರ ಇದ್ದವನಿಗೆ, ಬೇಕಾದಾಗೆ ದುಡಿದು ಬುದ್ಧಿ ಸರಿಯುಳ್ಳವನಿಗೆ ದೇಹದಲ್ಲಿ ಎಕ್ಸೆಸ್ ರಕ್ತ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ಅದನ್ನು ಅವನು ಕೊಡಬೇಕು ಹೇಳ್ತಾರೆ. ಈಗ ಬ್ಲಡ್ ಡೊನೇಷನ್ ಅಂತ ಹೇಳ್ತಾರಲ್ಲ, ರಕ್ತ ದಾನ ಅಂತ ಕೊಡಬೇಕು. ಅವನು ಯಾರು ತಗೊಳ್ಳುವವರು ಬರ್ತಾರ ಬರುವುದಿಲ್ವೋ ಪ್ರಶ್ನೆ ಅಲ್ಲ, ಅವನಾಗಿ ಅದನ್ನು ಬ್ಯಾಂಕಿಗೆ ನೀಡಬೇಕು. ಬೇಕಾದಾಗ ಯಾರು ಅದಕ್ಕೆ ಜನ ಬರ್ತಾರೆ, ಯಾರಿದ್ದಾರೆ, ಅವನ ಆ ಗುಣಲಕ್ಷಣದ ರಕ್ತವನ್ನು ಕೇಳುವ ರೋಗಿಗಳು ಎಲ್ಲೂ ಸಿಗ್ತಾರೆ ಮಾರ್ಕೆಟ್ ಅಲ್ಲಿ, ಬ್ಲಡ್ ಮಾರ್ಕೆಟ್ ಅಲ್ಲಿ ಅವರು ತಗೊಳ್ತಾರೆ. ಇವನು ಹುಡುಕಿ ಯಾರಿಗೆ ಕೊಡಬೇಕಾಗಿಲ್ಲ. ಇವನು 4-6 ತಿಂಗಳು 6 ತಿಂಗಳ ಬಳಿಕೆಯಲ್ಲಿ, ಬೇಕಾದ್ರೆ 1 ವರ್ಷ ಆಗಿ, ಒಬ್ಬ ಸಮರ್ಥನಾದವ, ಅಡ್ಡ ರೋಗ ಇಲ್ಲದವ ಯುವಕ, ಬೇಕಾದಷ್ಟು ಶಕ್ತಿ ಸಂಪನ್ನ, ಒಳ್ಳೆ ಆಹಾರವುಳ್ಳವ, ಅವನಿಗೆ ರಕ್ತ ಎಕ್ಸೆಸ್ ಆಗ್ತದೆ, ಅವನು ಕೊಡ್ತಾ ಇರಬೇಕು. ಕೊಡ್ತಾ ಇದ್ದಾಗೆ ಅವನು ಚಂದ ಆಗ್ತಾನೆ, ಚಂದ ಇರ್ತಾನೆ. ಒಮ್ಮೆ ಕೊಟ್ಟ ನಂತರ 1 6-8 ತಿಂಗಳು ಬಿಡ್ಲಿಕ್ಕೆ ಉಂಟವ ಮತ್ತೆ ಅದು ತುಂಬಲಿಕ್ಕೆ ಅಂತ ಹೇಳ್ತಾರೆ. ಹಾಗೆಯೇ ದೇಹದಲ್ಲಿ ಧಾತು ಎನ್ನುವುದು, ವೀರ್ಯ ಎನ್ನುವುದು ಅವನಿಗೆ ಅದು ಉತ್ಪತ್ತಿ ಆಗ್ತದೆ. ಅದನ್ನು ಅವನು ಕಾಲಕ್ಕೆ ಸರಿಯಾಗಿ ಕೊಡಬೇಕು, ಡಿಸ್ಚಾರ್ಜ್ ಮಾಡಬೇಕು, ಹೊರಗೆ ಹಾಕಬೇಕು. ಇಲ್ಲ ಆದ್ರೆ ಯಾವುದೋ ಯೋಚನೆಗಳಿಂದ ಅದು ಸ್ವಪ್ನದಲ್ಲಿ ಇನ್ನೊಂದು ಕಡೆಯಲ್ಲಿ ಸ್ಖಲನ ಆಗುವ ಸಾಧ್ಯತೆ ಇರ್ತದೆ, ಆಗಬೇಕು. ಆದ್ರೆ ಸ್ವಚ್ಛ ಆಗ್ತಾನೆ, ಕ್ಲೀನ್ ಆಯ್ತು. ಇಲ್ಲಾದ್ರೆ ಎಲ್ಲಿಯಾದ್ರೂ ಒತ್ತಿಸಿಕೊಂಡು ಎಳೆದುಕೊಂಡು ಮುಗಿಸಿಕೊಳ್ಬೇಕು, ಅವನು ತೀರಿಸಿಕೊಳ್ಬೇಕು. ಬಾಧೆಯನ್ನು ಹೇಳಿಕೊಡುವವರ ಮಟ್ಟಿಗೆ ಒಂದು ನೆಲೆಗೊಂಡಿದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ಅಂತ. ರಕ್ತವಾದರೂ ಕೊಡದಿದ್ದವರಿಲ್ವಾ ಜೀವನ ಪೂರ್ತಿ? ರಕ್ತದಾನ ಮಾಡದೇ ಇದ್ರು ಅವನೇನು ಹಾಳಾಗಿದ್ದಾರ? ಆರೋಗ್ಯವಂತರು ಯೋಚನೆ ಮಾಡಿ. ಆದ್ರಿಂದ ಅವರ ದೇಹದಲ್ಲಿ ಆಗುವ ರಕ್ತ ಅವರಿಗೆ ಸಮವಾಗಿರುತ್ತದೆ, ಕೊಡ್ಲೇಬೇಕು ಅಂತ ನಿರ್ಬಂಧ ಏನೂ ಅಲ್ಲ. ಅದು ಬಾವಿ ಅಂತೆಲ್ಲ ದೃಷ್ಟಾಂತ ಹೇಳಲಿಕ್ಕೆ ಹೋಗಬೇಡಿ. ಹಾಗೆಯೇ ಶುಕ್ರವು ಸಹ ಉತ್ಪತ್ತಿ ಆಗುವಂಥದ್ದು, ಡಿಸ್ಚಾರ್ಜ್ ಆಗಲೇಬೇಕೆನ್ನತಕ್ಕಂಥ ನಿರ್ಬಂಧ ಇಲ್ಲ ಅಂತ ಕೃಷ್ಣಲ್ಲಿ ಹೇಳ್ತಾರೆ. ಇದೊಂದು ಫಿಸಿಯಾಲಜಿ, ಇದು ಒಂದು ದೃಷ್ಟಿಯಿಂದ ಶಾರೀರಿಕ ವಿಜ್ಞಾನ ತಿಳಿಯಬೇಕಾದ ಸಂಗತಿ. ಇದು ಮಹಾಭಾರತ ಹೇಳುವಂಥದ್ದು, ಕೃಷ್ಣ ಹೇಳುವಂಥದ್ದು. ಅದು ಕೃಷ್ಣ ಹೇಳುವಂಥದ್ದು ಅಂದ ತಕ್ಷಣ ಅರ್ಥ ಮಾಡಿಕೊಳ್ಳಿಕ್ಕಿರುವಂಥದ್ದು. ಯಾಕೆಂದ್ರೆ ಕೃಷ್ಣ ಅನಾದಿ ಬ್ರಹ್ಮಚಾರೀಚ ಅಂತ ಅವನಿಗೆ ಟೈಟ್ಲ್ ಇದೆ. 16,108 ಇನ್ನೇನಿದ್ದಾನವ, ಅದ್ರ ಒಂದು ಅಷ್ಟು ರೂಪಗಳಿವೆ ಬಿಡಿ, ಅದರಿಂದ ಅರ್ಥ ಆಗುವುದಿಲ್ಲ ನಮಗೆ.
ಅವನು ಹೇಳ್ತಾನೆ ಆತ್ಮಾಹಿ ಶುಕ್ರಂ ಉದ್ದಿಷ್ಟಂ, ಜೀವ ಜ್ಯೋತಿಯೇ ಧಾತು ಸ್ವರೂಪದಲ್ಲಿ ಕೂತಿದೆ ಅಂತ ಅರ್ಥ. ಆದ್ರಿಂದಲೇ ಮಗು ಆಗುವಾಗ ಅವನೇ ಮತ್ತೆ ಮಗು ಆಗುವುದು ಹೇಳುದು. ಅವನದ್ದೇ ಅಂಶಗಳು, ಅವನದ್ದೇ ಲಕ್ಷಣಗಳು, ಅವನದ್ದೇ ನೇಚರ್ ಎಲ್ಲ ಅಲ್ಲಿ ಇರ್ಲಿಕ್ಕೆ ಕಾರಣ. ಜೀವದ ಮೇಲೆ ಪ್ರಭಾವ ಈ ಜೀವನದ್ದು ಉಂಟು ಅಂತ ಅರ್ಥ, ದೇಹದ ಮೇಲೆ ಮಾತ್ರ ಅಲ್ಲ ಅಂತ ಅರ್ಥ. ಯಾವ ಜೀವೋ ಹೇಳ್ಬೋದಲ್ಲ, ಆದ್ರೆ ಆ ಜೀವ ಇವನಲ್ಲಿ ಕೂತದ್ದು ಎಷ್ಟು ಸಮಯದಿಂದ ಕೂತಿದೆ. ಆಹಾರದ ಜೊತೆಯಲ್ಲಿ ಒಳಗೆ ಬಂದದ್ದು ನಿನ್ನೆ ತಿಂದದ್ದು ಇವತ್ತು ಹೊರಗೆ ಬರುವುದು ಅಂತ ಅರ್ಥ. ಬರಬಾರದು ಅಂತಲ್ಲ, ಇವತ್ತು ತಿಂದದ್ದು ಇವತ್ತು ರಾತ್ರಿ ಹೊರಗೆ ಬರುದು ಅದು ವಿಷಯ ಅಲ್ಲ. ಮಲಮೂತ್ರಗಳಲ್ಲಿ ಹೋಗ್ತಾ ಇರ್ತದೆ ಎಷ್ಟೋ ಜೀವಜಾತಗಳು, ಅದು ಸರಿ, ವೀರ್ಯದಲ್ಲಿ ಮಾತ್ರ ಅಂತಲ್ಲ, ಅದು ಗರ್ಭಾಶಯಕ್ಕೆ ಮಾತ್ರ ಹೋಗ್ಬೇಕು ಅಂತಲ್ಲ. ಆದರೆ ಎಷ್ಟು ಸಮಯದಿಂದ ಒಳಗೆ ಕೂತಿದೆ ಗೊತ್ತಾ? ಯಾವಾಗ ಊಟ ಮಾಡಿದ್ದರಲ್ಲಿ ಸೇರಿಕೊಂಡಿದ್ದ ಅರ್ಥ ಆಗ್ಬೇಕು ನಮಗೆ, ಗೊತ್ತಾಗೋದಿಲ್ಲ. ಆದ್ರಿಂದ ಇವನಲ್ಲಿ ಯಾವುದೋ ಒಂದು ರೀತಿಯಾದ ಸಂಪರ್ಕವನ್ನು ದೇಹ ಮಾತ್ರ ಅಲ್ಲ ಜೀವವೂ ಪಡೆದಿರ್ತದೆ, ಚೈತನ್ಯವು ಅದರಲ್ಲಿ ತುಂಬಿರ್ತದೆ ಎನ್ನುವುದರ ಬಗ್ಗೆ ಕೃಷ್ಣ ಇಲ್ಲಿ ಆತ್ಮಾಹಿ ಅಂತ ಶಬ್ದ ಹೇಳ್ತಾ ಇದ್ದಾನೆ. ಆತ್ಮಾಹಿ ಶುಕ್ರಮುದ್ದಿಷ್ಟಂ. ಈ ಮಾತುಗಳು ವೇದಗಳಲ್ಲಿ ಸುಮಾರು ಉಂಟು. ಆತ್ಮಾವೈ ಪುತ್ರ ನಾಮಾಸಿ ಅಂತ ಹೇಳಿಕೊಳ್ಳುವ ಮಾತುಗಳೆಲ್ಲ ಬಂದೇ ಬರ್ತವೆ. ಅವನಲ್ಲೇ ಗ್ಯಾರಂಟಿ. ಇದು ಸಾಂಶ ಜೀವ ಅಲ್ಲ ಎನ್ನುವುದು ಸತ್ಯ. ಜೀವಕ್ಕೆ ಸಂಬಂಧ ಇಲ್ಲೋ ಮಾತು ನಾವೇ ಹೇಳಿದ್ದೇವೆ. ಕಸ್ಮಿನ್ ಜನ್ಮ ನಮಿ ಬ್ರಹ್ಮನ್ ಪಿತರಹ ಮಾತರಷ್ಟಮೆ ಅಂತ ಹೇಳಿ ಜೀವವೇ ಕೇಳ್ತದೆ, ಇದು ಯಾವ ಜನ್ಮದ ಅಪ್ಪ, ಇದು ಯಾವ ಜನ್ಮದಲ್ಲೆಲ್ಲ ತಾಯಿ ಅಂತ ಹೇಳಿಕೊಂಡು. ಆದರೂ ಕರ್ಮದ ಸಿದ್ಧಾಂತದ ನೆಲೆಯಲ್ಲಿ ಜೀವನ ಅಂಶದಲ್ಲಿ ಇವನ ಸಂಬಂಧವನ್ನು ಗುರುತಿಸ್ತಾನೆ ಕೃಷ್ಣ. ಹಾಗಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳುವುದು ಎನ್ನುವ ಅರ್ಥ ತಾತುಕ್ಷಯ ಮಾಡಿಟ್ಟುಕೊಳ್ಳದೇ ಇರುವಂಥದ್ದು. ಇದರ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಕೊಟ್ಟಿದ್ದಾರೆ. ಬ್ರಹ್ಮಚರ್ಯವೇ ಜೀವನ ಅಂತ ಹೇಳುವಂತ ನೆಲೆಯಲ್ಲಿ ಬರೆದಾಗ ಅದನ್ನು ಇಲ್ಲಿ ಹೇಳುವಂಥದ್ದು ಕೃಷ್ಣ. ಆತ್ಮಾಹಿ ಶುಕ್ರಮುದ್ದಿಷ್ಟಂ ದೈವತಂ ಪರಮಂ ಮಹತ್. ಮನುಷ್ಯನಲ್ಲಿ ಏನೊಂದು ತಯಾರಾಗಿದ್ದು ಪುರುಷ ದೇಹದಲ್ಲಿ ಮಾತ್ರ ಆಗದಕ್ಕೆ ವ್ಯವಸ್ಥೆ, ಬೇರೆ ದೇಹದಲ್ಲಿ ಇಲ್ಲ, ಹೆಣ್ಣು ದೇಹದಲ್ಲಿ ಅಲ್ಲ. ಅದರಿಂದ ಪುರುಷ ದೇಹದಲ್ಲಿ ಆಗತಕ್ಕಂಥ ಈ ಒಂದು ಉತ್ಪತ್ತಿಯನ್ನು ಅದನ್ನು ಆತ ಧಾರಣೆ ಮಾಡಿಕೊಳ್ಳಬೇಕು. ತಸ್ಮಾತ್ ಸತ್ಯ ಪ್ರಿಯತ್ವೇನ ನಿರುಂಧ್ಯಾತ್ ಶುಕ್ರಮಾತ್ಮನಃ. ಭಗವಂತನ ತಸ್ಮಾತ್ ಸರ್ವ ಪ್ರಯತ್ನೇನ, ಎಷ್ಟು ಸಾಧ್ಯ ಉಂಟು ಅಷ್ಟು ಕಷ್ಟಪಟ್ಟಾದರೂ ಅವನ ದೇಹದಲ್ಲಿ ಧಾತುಕ್ಷಯ ಆಗದಂತೆ ಪ್ರಯತ್ನಿಸಬೇಕು. ಪ್ರಯತ್ನಕ್ಕೆ ಕೃಷ್ಣ ಹೇಳಿದ್ದಾನೆ ಅಭ್ಯಾಸೇನ ಚಿಕವಂತೆ ವೈರಾಗ್ಯನ ಜಿಗಿರ್ತದೆ. ಪ್ರಯತ್ನ ಅಂದ್ರೆ ಹಾಗೆ ಖಾರವಾದದ್ದನ್ನು ಅತಿ ಕ್ರೂರವಾದದ್ದನ್ನೆಲ್ಲ ತಿನ್ನಬಾರದು, ಸೌಮ್ಯವಾದ ಪದಾರ್ಥಗಳ ಮೆಲು ಹಾಕುವಿಕೆ, ಜೊತೆಯಲ್ಲಿ ದರ್ಶನ ಸ್ಪರ್ಶನ ಇಂತಹ ಸಂದರ್ಭಗಳಲ್ಲಿಯೂ ಆದಷ್ಟು ಶಾಂತವಾದ ವಾತಾವರಣವನ್ನು ಟೆಂಪ್ಟ್ ಆಗುವಂತೆ, ಶೃಂಗಾರಕ್ಕೆ ಹೆಚ್ಚು ಪೋಷಕ ಆಗುವಂತೆ ಇಂತಹ ಮಾತುಕತೆಗಳು ಇಂಥ ಸನ್ನಿವೇಶಗಳು ಸಿಗದಂತೆ ಟೋಟಲಿ ಒಂದು ಪಾಯಿಂಟ್ ಏನು ಕೇಳಿದ್ರೆ ಏಕಾಂತವನ್ನಾದಷ್ಟು ಇಡದಂತೆ ನೋಡಿಕೊಳ್ಳು. ಹಿಂದೆಲ್ಲ ಹಾಗೆ ರಾಜಕುಮಾರರಿಗಾಗಲಿ ಅಥವಾ ಸನ್ಯಾಸಿಗಳಿಗಾಗಲಿ ಅವ್ರು ಏನ್ ಮಾಡ್ತಿದ್ರು ಹೇಳಿದೆ, ಹೆಚ್ಚು ಜನ ಸಮುದಾಯವನ್ನು ಬಿಡ್ತಿದ್ರು. ಆದ್ರಿಂದ ಅವನಿಗೆ ಒಂದು ಲೋನ್ಲಿನೆಸ್ ಬರೋದಿಲ್ಲ, ಬೇಸರ ಆಗೋದಿಲ್ಲ ಎನ್ನುವುದೊಂದು ಅರ್ಥ. ಬೇಕಾದ ಟ್ಯಾಲೆಂಟ್ ಉಳ್ಳವರು ಸಿಗ್ತಾರೆ, ಏನು ಬೇಕಾದ್ರೂ ಕಲಿತುಕೊಂಡು ಏನು ಬೇಕಾದ್ರೂ ಮುಂದುವರಿತಾನವನು. ಆದಷ್ಟು ಹೆಣ್ಣಿನಂತವರ ಸಹವಾಸ ಬಾರದಂತೆ ಮಾಡಿ ಅವನನ್ನು ಆದಷ್ಟು ವಿದ್ಯಾವಂತರ ವಿದ್ಯೆಯ ಹತ್ತಿರದಲ್ಲಿ ಕುಳ್ಳಿರಿಸಿ ಬಹಳ ಚೆನ್ನಾಗಿ ರ್ಯಾಪಿಡ್ಲಿ ರಾಜಪುತ್ರರನ್ನು ತಯಾರು ಮಾಡ್ತಿದ್ರು. 20 ವರ್ಷದ ಒಳಗೆ ಅವನು ಅತ್ಯಂತ ಪ್ರಬುದ್ಧನಾಗ್ತಿದೆ. ಯಾಕಂದ್ರೆ ಅವನ ಸಹವಾಸಗಳು ಒಟ್ಟಿರುವವರು ಎಲ್ಲ ಬಗೆಯಿಂದ ಅವನನ್ನು ತಯಾರು ಮಾಡ್ತಿದ್ರು. ಹಾಗೆ ಸನ್ಯಾಸಿಗಳಿಗೆ ಎಲ್ಲ ಒಟ್ಟಿನವರು ಇರಬೇಕು ಹತ್ತಿರದಲ್ಲಿ. ಅವರು ಏಕಾಂತವನ್ನು ಪಡೆಯದಿದ್ರೆ ಯಾವತ್ತು ನೋಡಿದ್ರು ಭಕ್ತ ವರ್ಗ, ವಿಜ್ಞಾನಿಗಳ ವರ್ಗ, ಚಿಂತಕ ವರ್ಗ, ತಾತ್ವಿಕರ ವರ್ಗ, ವೈದಿಕರ ವರ್ಗ, ಧಾರ್ಮಿಕ ವರ್ಗ ಅಂದಾಗ ಅದರಲ್ಲೇ ಅವರು ಒಳಗೆ ಕೂತು ಮೈ ಮರೆತು ತಮ್ಮ ದೇಹವನ್ನೇ ಬಿಟ್ಟುಕೊಡುತ್ತಾರೆ. ಎಲ್ಲಿ ಆವತ್ತು 4 ಗೋಡೆಯ ಮಧ್ಯದಲ್ಲಿ ಬಾಗಿಲು ಹಾಕೊಂಡು ಕೂತು ಬಿಟ್ರು ಅಲ್ಲಿ ಶುರುವಾಗುತ್ತೆ ಕೊರಿಲಿಕ್ಕೆ. ಹಾಗೆ ಯೋಷಾ ದಾರುಮೈ ಅಪಿ ಅಂತಾನೆ ಹೇಳುವಾಗ, ಮರದ ಗೊಂಬೆಯಲ್ಲಿ ಹೆಣ್ಣಿನ ಚಿತ್ರ ಬಂದರೂ ಸಾಕಾಗತ್ತೆ ಮನಸ್ಸು ಕೆಡ್ಲಿಕ್ಕೆ ಅಂತ. ಹಾಗಾಗಿ ಆದಷ್ಟು ಅದು ಬಾರದಂತೆ ಮಾಡುವ ಸಿಚುವೇಶನ್ಸ್ಗಳು. ಅದನ್ನ ಕೃಷ್ಣ ಹೇಳ್ತಾನೆ ಇದನ್ನು ಆದಷ್ಟು ನಿರುಂಧ್ಯಾತ್ ತಡೆದುಕೊಂಡು ವ್ಯವಸ್ಥೆ ಮಾಡ್ಲಿಕ್ಕೆ ಉಂಟು. ಇದರಿಂದ ಏನಾಯಿತು ನೋಡಿ, ಇಲ್ಲಿ ಪಟ್ಟಿ ಕೃಷ್ಣ ಕೊಡ್ತಾನೆ. ಆಯು ತೇಜ ಬಲಂ ವೀರ್ಯಂ ಪ್ರಜ್ಞಾ ಶ್ರೇಷ್ಠ ಮಹದ್ಯಶಃ ಪುಣ್ಯಂಚ ಮತ್ಪ್ರಿಯತ್ವಂಚ ಲಭತೆ ಬ್ರಹ್ಮಚರ್ಯ. ಈ ರೀತಿಯಾದ ದೈಹಿಕವಾದ ಬ್ರಹ್ಮಚರ್ಯೆಯಿಂದ, ಈ ರೀತಿಯಾದ ದೈಹಿಕವಾದ ಬ್ರಹ್ಮಚರ್ಯಗೆ ಬೇಕಾದ ಮಾನಸಿಕವಾದ ಬ್ರಹ್ಮಚರ್ಯೆಯಿಂದ. ಯಾಕೆ ದೇಹ ಬೇಕಾದ್ರೆ ಮನಸ್ಸು ಒಪ್ಪಿಗಿರ್ಬೇಕು. ಮೊದಲು ಮನಸ್ಸು ಒಪ್ಪಬೇಕಾದ್ರೆ ಅದರಲ್ಲಿ ಬೇರೆ ಫೀಡಿಂಗ್ ಆಗಿರ್ಬೇಕು, ತತ್ವ ಫೀಡಿಂಗ್ ಆಗಿರಬೇಕು. ಹಾಗಾಗಿ ಇದನ್ನು ಮೇಂಟೈನ್ ಮಾಡಬೇಕಾದ್ರೆ ವಾಚಿಕ ಬ್ರಹ್ಮಚರ್ಯವೂ ಬೇಕಾಗತ್ತೆ. ಅಪ್ಪಿತಪ್ಪಿ ಇನ್ಯಾವುದೋ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಅಶ್ಲೀಲವಾದ ಚಿಂತನೆಗಳಿಗೆ
ಹೋಗುವಂತಿಲ್ಲ. ಹಾಗೆ ಕೃಷ್ಣ ಹೇಳ್ತಾನೆ, ಈ ರೀತಿಯಾದ ಧಾರಣೆಯಿಂದ, ಬ್ರಹ್ಮಚರ್ಯದಿಂದ, ಕಠೋರವಾದ ನೆಲೆಯಲ್ಲಿ ಅನೇಕ ಬಗೆಯಿಂದ ಬ್ರಹ್ಮಚರ್ಯವನ್ನು ಹೇಳ್ತಾರೆ. ನಾಶವನ್ನು, ದರ್ಶನ, ಸ್ಪರ್ಶನ, ಸಂಭಾಷಣ, ಕೇಳನ, ಇವೆಲ್ಲ ಕೇವಲ ಕೇವಲ ನೋಡಿದ್ರೆ ಹೋಗ್ತದ ಕೇಳ್ತಾರೆ. ನೋಡಿದರೂ ಹಾಳಾಗ್ತದೆ. ಮುಟ್ಟಿದರೆ ಮಾತ್ರ ಹಾಳಾಗುವುದಲ್ಲ, ಕುಟ್ಟಿದರೆ ಮಾತ್ರ ಅಲ್ಲ, ಮಾತಾಡಿದವರು ಮಾತ್ರ ಅಲ್ಲ, ಅದು ಒಂದೊಂದೊಂದು ಮುಂದೆ ಹೋಗುವ ವಿಧಾನಗಳದು. ಆದ್ರಿಂದ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಇದರಿಂದ ಅವನಿಗೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಮೊದಲು ಹೇಳುತ್ತೆ. ಆಯುಷ್ಯ ಅಂದ್ರೆ ಬಹಳ ಕಾಲ ಬದುಕಬೇಕಾದ್ರೆ ನೋಡಿ, ವಿಚಿತ್ರ ವೀರ್ಯ, ಬೇಗ ಸತ್ತ, ಮಕ್ಕಳಾಗದೆ ಸತ್ತ, ಅದಕ್ಕೆಲ್ಲ ಹೇಳಿ ಅವನ ಹೆಸರೇ ಕೊಟ್ಟರೆ ವಿಚಿತ್ರ ವೀರ್ಯ ಅಂತ ಹೇಳಿ. ಹಾಗೆ ತನ್ನ 2 ಮಡದಿಯಲ್ಲಿ ಆರಾಮವಾಗಿ ಸಮಯ ಕಳೆದ ಅಂತಃಪುರದಲ್ಲಿ. ಹಾಗಾಗಿ ಅವನ ಮಕ್ಕಳಿಲ್ಲದೆ, ಅದರಿಂದ ಮೊದಲು ಆಯುಷ್ಯ ಅಭಿವೃದ್ಧಿ ಆಗಲಿಕ್ಕಿದ್ದು ಬೇಕು ಅಂದ್ರು. ತೇಜ, ಆನಂತರ ತೇಜಸ್ವಿ ಆಗ್ತಾನೆ, ಒಂದು ರೀತಿಯ ಕಳೆ ಅವನಲ್ಲಿ ಇರ್ತದೆ. ಆನಂತರ ಬಲಂ, ಅವನು ದುರ್ಬಲನಾಗುವುದಿಲ್ಲ, ಗಟ್ಟಿಮುಟ್ಟ ಆಗ್ತಾನೆ. ಆನಂತರ ವೀರ್ಯಂ, ಅವನು ಒಳ್ಳೆ ಮಾನಸಿಕವಾದ ಸ್ಥೈರ್ಯ, ಗಟ್ಟಿತನ ಇರ್ತದೆ. ಪ್ರಜ್ಞಾ, ಭಗವದ್ ಎಚ್ಚರ ಇರ್ತದೆ, ಚಿಂತನೆ ಜಾಸ್ತಿ ಇರ್ತದೆ. ಶ್ರೇಷ್ಠ, ಕಾಂತಿ ಇರ್ತದೆ, ಒಳ್ಳೆ ಮಹತ್ವ ಇರ್ತದೆ, ಎಲ್ಲ ಒಳ್ಳೆ ರೀತಿಯ ಗುಣಗಳೆಲ್ಲ ಆಶ್ರಯವನ್ನು ಪಡೆದಿರ್ತದೆ. ಚೆಲುವೆ ಇರ್ತದೆ. ಮಹಾದ್ಯಶಃ, ಬಹಳ ಹೆಚ್ಚಿನ ಕೀರ್ತಿಶಾಲಿ ಆಗ್ತಾನೆ, ಹೆಚ್ಚು ಜನರಲ್ಲಿ ಹೆಚ್ಚು ಪಾಪ್ಯುಲರ್ ಆಗ್ತಾನೆ. ಪುಣ್ಯಂಚ, ಒಳ್ಳೆ ಕರ್ಮಗಳನ್ನು ಮಾಡುವಲ್ಲಿ ತತ್ಪರನಾಗ್ತಾನೆ. ಅದರಿಂದಾಗಿ ಒಳ್ಳೆಯ ಲೋಕಗಳ ಪ್ರಾಪ್ತಿ ಆಗ್ತದೆ. ಅದರೊಟ್ಟಿಗೆ ಮತ್ಪ್ರಿಯತ್ವಂಚ, ನನ್ನ ವಿಶೇಷವಾದ ಒಲುಮೆಗೆ, ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಮಾಡಿದ್ದರಿಂದ ಏನಾಗ್ತದೆ ಲಾಭ ಅಂತ ಹೇಳಿ ಬಹಳ ಚಂದವಾಗಿ ಹೇಳ್ತಾ, ನೀವು ಒಳ್ಳೆ ಕತೆ ಹೇಳಿ ಮತ್ತೀಗ ದಾನಕ್ಕೆ ಜನ ಯಾರು ಕೇಳಿದ್ರಿ? ಬ್ರಹ್ಮಚಾರಿಗೆ ದಾನ ಯಾಕ್ರಿ? ಕಳೆದ ಬಾರಿ ಹೇಳಿದ್ದಿಲ್ಲ ನೀವು ಬಹುಪುತ್ರಾಯ ಅಂತ. ತುಂಬ ಮಕ್ಕಳಿದ್ದವರಿಗೆ ದರಿದ್ರಾಯ ಬಹುಪುತ್ರಾಯ ಅಂತ ಹೇಳಿಕೊಂಡು ಶ್ರೋತ್ರಿಯಾಯ ಅಂತ ದಾನವನ್ನು ಕೊಡಬೇಕಾದ್ರೆ ತುಂಬ ಇರಬೇಕು. ಮಕ್ಕಳಿದ್ರು ಬೇಕಾದಷ್ಟು ದುಡ್ಡಿದ್ದವನಿಗೆ ಬೇಡ, ದರಿದ್ರನಾಗಿರ್ಬೇಕೆಲ್ಲ ಹೇಳ್ತಿರಲಿಲ್ಲ. ಈಗ ಇವನಿಗೆ ಎಲ್ಲಿ ಉಂಟು ಧಾರಣೆ ಮಾಡಿಕೊಂಡವನಿಗೆ? ಬ್ರಹ್ಮಚಾರಿಗೆ ದಾನದ ವ್ಯವಸ್ಥೆ. ನಮ್ದು ದಾನದ ಕತೆ ಎಲ್ಲಿಗೆ? ಬ್ರಹ್ಮಚಾರಿಗೆ ಭಿಕ್ಷೆ ಹಾಕ್ಲಿಕ್ಕೆ, ಸನ್ಯಾಸಿಗಳಿಗೆ ಊಟ ಹಾಕ್ಲಿ, ಮುಗಿದೋಯ್ತು ಭಿಕ್ಷೆ. ಅದಕ್ಕೆ ಹೇಳ್ತಾನೆ ನೋಡಿ, ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದ್ದು ಅಂತ ಹೇಳಿದ್ದ ನಿಮಗೆ. ಮತ್ತೆ ಮದುವೆ ಆಗಿಯೂ ಅವನು ತನ್ನ ದೇಹದಲ್ಲಿ ಧಾತುವನ್ನು ಧಾರಣೆ ಮಾಡಿಕೊಳ್ಳಲಿಕ್ಕೆ ಬರಬೇಕು. ಸುಮ್ಮನೆ ಒಂದು ಉದಾಹರಣೆ ನಿಮಗಿದ್ದಾರಾ ಅಂತ ಕೇಳೋದು ಬೇಡ, ಉಂಟು ಹೇಳಲಿಕ್ಕೆ. ರಾಮನಿಗೆ ಮದುವೆ ಆದದ್ದು ಯಾವಾಗ? 16 ವರ್ಷದ ನಂತರದಲ್ಲಿ. ಸೀತೆಗೆ ವರ್ಷ ಎಷ್ಟು ಆಗ ಹೇಳ್ತಾರೆ? 8 ಆಗಿತ್ತು ಅಂತ ತಿಳಿಸ್ತಾರೆ. ಹಾಗಾದ್ರೆ ಗ್ಯಾಪ್ ಬಿಟ್ವೀನ್ 8 years ಇಬ್ಬರಿಗೆ. ರಾಮ ಮದುವೆಯಾಗಿ ಅರಮನೆಯಲ್ಲಿ ಎಷ್ಟು ಸಮಯ ಇದ್ದ? ಅಯೋಧ್ಯೆಯಲ್ಲಿ 12 ವರ್ಷ ಇದ್ದ. 28 ಆಗುವಾಗ ಅವನಿಗೆ ಕಾಡಿಗೆ ಹೋಗ್ಬೇಕು ಅಂತ ಬಂತು ಗಲಾಟೆ. ಇವಳಿಗೆ 20, ಅವನಿಗೆ 28. ನೋಡಿ, 28ರ ರಾಮ ಕಾಡಿಗೆ ಹೋಗ್ಬೇಕು ಅಂದಾಗ ಕೇವಲ 12 ವರ್ಷದ ನಂಟಿನಲ್ಲಿ ಕೂತ ಸೀತೆ ನಾನು ಬರ್ತೇನೆ ಅಂತ ಹಠ ಹಿಡಿದು 12 ವರ್ಷ ರಾಮನ ಜೊತೆಯಲ್ಲಿದ್ದದವಳು ಬಂದು ಆಗಾಗಲೇ ಗಾಢವಾದ ರಾಮನಲ್ಲಿನ ಪ್ರೀತಿ ಹೆಣ್ಣಿಗಿಲ್ಲೇ ಬೇಕಾದ್ದು ಬಿಡಿ. ಅದಕ್ಕೆ 12 ವರ್ಷ ಆಗಬೇಕು ಅಂತಿಲ್ಲ, 2 ನಿಮಿಷದಲ್ಲಿ ಆಗುವಂತಹ ಪ್ರೀತಿ ಅದು ದೈವಿಕವಾಗಿ. ಅಂತೂ ಸೀತೆ ಹೊರಟೇ ಹೋದ್ರು ರಾಮನ ಬೆನ್ನೆಯಿಂದ. 14 ವರ್ಷ ಕಾಡಿನ ವಾಸ ರಾಮನಿಗೆ, 13 ವರ್ಷ ಸೀತೆ ಒಟ್ಟಿಗಿದ್ಲು ನೋಡಿ. 12 ವರ್ಷ ಅರಮನೆಯಲ್ಲಿದ್ಲು, 13 ವರ್ಷ ಕಾಡಿನಲ್ಲಿದ್ಲು. 25 ವರ್ಷದ ರಾಮ ಸೀತೆಯರ ನಂಟು. ಕಳೆಯ 14ನೇ ವರ್ಷ ಏನಾಯ್ತು ಅಂದ್ರೆ ರಾವಣ ಕದ್ದದ್ದು. 14ನೇ ವರ್ಷದಲ್ಲಿ 8-10 ತಿಂಗಳು ಲಂಕೆಯಲ್ಲಿದ್ಲು ಅವಳು. ಲಾಸ್ಟ್ 1-2 ತಿಂಗಳಲ್ಲಿ ಗಲಾಟೆ ಆಯ್ತು, ಯುದ್ಧ, ಮತ್ತೆ ಬಿಡುಗಡೆ ಆಯ್ತು. ಅಂದ್ರೆ 14ನೇ ವರ್ಷ ಸುಮಾರಾಗಿ ಪೂರಾ ಸೀತೆ ರಾಮನಿಂದ ದೂರ ಉಳಿದದ್ದು. ಸೀತೆ ರಾಮನಿಂದ ದೂರ ಉಳಿದ ಸಮಯ ಎಷ್ಟು ಕೇಳಿದ್ರೆ ಕೇವಲ 12 ತಿಂಗಳು ಅಷ್ಟೇ. ಈಗಾಗಲೇ 25 ತಿಂಗಳು ಒಟ್ಟು ಬಂದಿದ್ದಾಳೆ. ಅರಮನೆಯಲ್ಲಿ ಮದುವೆಯಾಗಿ 12 ವರ್ಷ ಇದ್ಲು. ಆಗ ಗರ್ಭಿಣಿ ಆಗ್ಲಿಲ್ಲ ಸೀತೆ. ಅರ್ಥ ಹೇಳ್ತಾನೆ ನಾನು ಹೇಳಿದ್ದು. ಸೀತೆಗೆ ಮದುವೆಯಾಗಿ ಬರುವಾಗ 8 ವರ್ಷ, ಕಾಡಿಗೆ ತೆರಳಿದಾಗ 20 ವರ್ಷ. 20 ವರ್ಷ ಸೀತೆ ಗರ್ಭಿಣಿ ಅಲ್ಲ. ರಾಮನ 28 ವರ್ಷ. ಇನ್ನು ಕಾಡಿನಲ್ಲಿ 13 ವರ್ಷ ಇದ್ರು, ಆಗ ಸೀತೆ ಗರ್ಭಿಣಿ ಅಲ್ಲ. 13 ವರ್ಷ ಇದ್ರು. ಅರಮನೆಯಲ್ಲಿ 12 ವರ್ಷ, ಕಾಡಿನಲ್ಲಿ 13 ವರ್ಷ ಇದ್ದರು, ಸೀತೆ ಗರ್ಭಿಣಿ ಅಲ್ಲ. ರಾವಣ ಕದ್ಕೊಂಡು ಹೋದ. 1 ವರ್ಷ ರಾವಣನಲ್ಲಿ ಇತ್ತು, ಆಗ ಗರ್ಭಿಣಿ ಅಲ್ಲ ಹೇಳಬೇಕಾಗಿಲ್ಲ ನಾನು. ರಾವಣ ಅಶೋಕವನದಲ್ಲಿಟ್ಟಿದ್ದ, ಅವನು ಮುಟ್ಲಿಕ್ಕೆ ಬರಲಿಲ್ಲ, ಮುಟ್ಟಿದ್ದಲ್ಲ. ಅಂದು ಸೀತೆ ಅಗ್ನಿ ಪ್ರವೇಶ ಮಾಡಿ ಶುದ್ಧಳು ಅಂತ ತೋರಿಸಿಕೊಂಡು ಬಂದ್ಲು. ಈಗ ಅರಮನೆಗೆ ಮತ್ತೆ ರಾಮ ಸೀತೆಯವರು ಬಂದಿದ್ದಾರೆ. ರಾಮನಿಗೆ ಈಗ 14 ವರ್ಷ ಕೂಡಿದೆ. 28ಗೆ 42 ವರ್ಷದ ರಾಮ, 8 ವರ್ಷ ಕಮ್ಮಿಯ ಸೀತೆ, 36 ವರ್ಷದ ಸೀತೆ. ಅಲ್ಲಿ ಆಯ್ತು, ಇಬ್ರು ಕೂತಿದ್ದಾರೆ.
34 ವರ್ಷದ ಸೀತೆ, 38 ವರ್ಷ ಡಿಫರೆನ್ಸ್ ಅಲ್ಲ. ಹಾಗೆ 34 ಮತ್ತು 42ರ ವ್ಯಕ್ತಿಗಳು. ಬೇಕಾದ್ರೆ 43, 34 ಹಿಂದೆ ಮುಂದೆ ಓದ್ಲಿಕ್ಕೆ ಆಯ್ತು, ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇರಲಿ. ಈಗ ಸೀತೆ ಗರ್ಭಿಣಿ ಅಲ್ಲ. ಮತ್ತೆ ಹೇಳ್ತೇನೆ ನಾನು, ಎಷ್ಟು ಸಮಯ? 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾರೆ ರಾಮಚಂದ್ರ. ಆಗ ಸೀತೆ ಗರ್ಭಿಣಿ. 11,000 ವರ್ಷದ ಕೊನೆಯಲ್ಲಿ ಜನ ಎಲ್ಲ ಆಳ್ಲಿಕ್ಕೆ ಶುರು ಮಾಡಿದ್ದಾರೆ. ಸೀತೆ ರಾವಣನಲ್ಲಿದ್ಲು. 11,000 ವರ್ಷದ ನಂತರದಲ್ಲಿ ಸೀತೆ ರಾವಣನಲ್ಲಿದ್ದದ್ದು ಜನರು ಆಡಿದ್ದಕ್ಕೆ ಸೀತೆಯನ್ನು ಬಿಟ್ಟು ಬರಲಿಕ್ಕೆ ಹೇಳಿದ ಲಕ್ಷ್ಮಣನಿಗೆ ವಾಲ್ಮೀಕಿ ಆಶ್ರಮದಲ್ಲಿ. ಆಗ ಸೀತೆ ಗರ್ಭಿಣಿ ಲವಕುಶರನ್ನು ಆಡಿದಿದ್ದಾಳೆ, 2 ಮಕ್ಕಳನ್ನು. ಅದು ಒಂದು ಮಗು ಇನ್ನೊಂದು ಮಗು ಆಡಿದ್ದಲ್ಲ, 2 ಆಡಿದಿದ್ದಾಳೆ ಬಿಡಿ. ಇಂದ್ರ ಮತ್ತು ಅಗ್ನಿಯರದು ಲವಕುಶ ಬಂದ. ಅದೆಲ್ಲ ಕೆಲವರು ತಮಾಷೆ ತೋರಿಸ್ತಾರೆ. ಒಂದು ಮಗೆತ್ಲು ಬಟ್ಟೆ ಒಗಿಲಿಕ್ಕೆ ಹೋದ್ಲು, ಇಲ್ಲಿ ಬರುವಾಗ ಆ ಮಗುವನ್ನು ವಿಶ್ವಾಮಿತ್ರ ನೋಡಿಕೊಳ್ಳಿಕ್ಕೆ ಹೇಳಿದ್ದಾರೆ ವಾಲ್ಮೀಕಿ ಹತ್ರ. ಅಲ್ಲಿ ಆಗಿ ಬರುವಾಗ ಮಗು ಇರಲಿಲ್ಲ ಅಂತೆ, ಅದು ನೀರು ಬಿದ್ದೋಯ್ತು ಅಂತ ಹೇಳುದೇನೋ ಅವರು. ಅದಕ್ಕೆ ಅವರು ಬೇರೆ ಒಂದು ಮಾಡಿಕೊಟ್ರು ದರ್ಬೆಯಲ್ಲಿ, ಅದು ಕುಶ ಅಂತ, ಲವಕುಶ ಅಂತ. ಹಾಗೆ ಎಲ್ಲ ಆಯ್ತು. ಕೊನೆ ಅದು ಅಲ್ಲಿತ್ತು, ಆಚೆ ಅಡಿಗೆ ಕೂತಿತ್ತು. ಕೊನೆಗೆ 2 ಸಿಕ್ಕಿತು ಅಂತೇಳಿ ಅವಳು ಎತ್ತದ್ದೇ 2 ಬಿಡಿ, ಜೋಡಿ ಎತ್ತಿದ್ದಾಳೆ ನೋಡಿ. ರಾಮನಿಗೆ 11,000 ವರ್ಷದ ಬಳಿಕ ಮಗುವಾದದ್ದು. ಬ್ರಹ್ಮಚರ್ಯದ ಕಾಪಾಡುವಿಕೆ ಅಂದ್ರೆ ಇದು. ಇದಕ್ಕೆ ಅರ್ಥ ಹೇಳಲಿಕ್ಕೆ ನಾನು ಒಂದು ಬದಿ ಮಾತಾಡಿದ್ದೇನೆ, ಧರ್ಮಶಾಸ್ತ್ರದ ಮತ್ತೊಂದು ಬದಿ ಮಾತಾಡಲಿಲ್ಲ. ಇನ್ನೊಂದು ಬದಿ ಏನು ಕೇಳಿದರೆ ಹೇಳಿಬಿಡುತ್ತೇನೆ. ಹೆಣ್ಣು ಋತುಮತಿಯಾದವಳು, ಅವಳು ಪುಷ್ಪವತಿಯಾಗಿ ಬಂದ ಬಳಿಕ, ಮಿಂದು ಬಂದ ಬಳಿಕ 6ರ ನಂತರದಲ್ಲಿ 16 ದಿನದವರೆಗೆ ಆಕೆ ಗರ್ಭಕ್ಕೆ ಯೋಗ್ಯಳಿರ್ತಾಳೆ, ಗರ್ಭವತಿ ಆಗಬೇಕು. ಒಂದೊಮ್ಮೆ ಮದುವೆಯಾದ ಗರ್ಭವನ್ನು ಕೊಡದಿದ್ರೆ ಅವನು ಪಾಪಿ ಆಗ್ತಾನೆ. ಹಾಗಾದ್ರೆ ಸೀತೆ ಮಿಂದಲೇ ಇಲ್ವಾ ಕೇಳ್ಬೋದು ನೀವು. ನೋಡಿ, ಇದೇ ಪ್ರಶ್ನೆ. ಅದಕ್ಕೆ ನಾನು ಈ ಪ್ರಶ್ನೆ ಉತ್ತರ ಬಹಳ ಕಷ್ಟ ಇದೆ ಅಂತ ಇನ್ನೊಮ್ಮೆ ಸಿಕ್ಕುವಾಗ ತಿಳಿಸ್ತೇನೆ. ಈಗ ವಾಸ್ತವ ಏನು ಕೇಳಿದ್ರೆ, ಇಲ್ಲಿ ಬ್ರಹ್ಮಚರ್ಯದ ಧಾರಣೆ ಎನ್ನುವುದು ದೀರ್ಘಕಾಲದಲ್ಲಿ ಸತ್ಯ ಎನ್ನುವುದು ಹೇಳಿದ್ನ. ಋಷಿಗಳು ತಪಸ್ಸು ಮಾಡುವಾಗ 16,000 ವರ್ಷಗಳ ತಪಸ್ಸು ಮಾಡುವಾಗಲೂ ಹೀಗೆ ಮದುವೆಯಾದವರೇ. ವಿಶ್ವಾಮಿತ್ರ ಆಗಲಿ, ಗೌತಮ ಆಗಲಿ, ಇವರೆಲ್ಲ ತಪಸ್ಸು ಹೊರಟ ಋಷಿಗಳೇ, ವಶಿಷ್ಠಾದಿಗಳಾಗಲಿ. ಇವರು ತಪಸ್ಸು ಮಾಡುವಾಗ ಮಡದಿಯರ ಆಶ್ರಮದಲ್ಲಿ ಇರ್ತಾರೆ. ಇವರು ಪರಿಚರ್ಯ ಮಾಡಿಕೊಂಡು ಇರಬಹುದು, ಬಿಟ್ಟು ಇರಬಹುದು, ದೂರದಲ್ಲಿ ತಪಸ್ಸಿಗೆ ಹೋದಾಗ. ಆದ್ರಿಂದ ತಪಸ್ಸು ಮಾಡುವಂತೆ ರಾಮನ ರಾಜ್ಯಭಾರ ಆಗಿತ್ತು. ಆಗೇನ್ ಮಾಡ್ಲಿಕ್ಕೆ ಇವರು? ಅದಕ್ಕೆ ಇಲ್ಲಿ ಮಾತು ಕೊಟ್ಟದ್ದವು. ಅವಿಪ್ಲುತ ಬ್ರಹ್ಮಚರ್ಯೈ ಗೃಹಸ್ಥಾಶ್ರಮ ಆಶ್ರಿತೈ ಪಂಚಯಜ್ಞ ಪರೈ ಧರ್ಮ ಪಾಲ್ಯತೆ ಪೃಥ್ವಿ ತಳೆ. ಈ ನೆಲದಲ್ಲಿ ಧರ್ಮ ಜಂಡಾವರಿ ಗಟ್ಟಿಯಾಗಿ ಹಾರಾಡ್ತಾ ಕೂತದ್ದು ಹೇಗೆ ಕೇಳಿದ್ರೆ ಇಂಥವರಿಂದ ಅಂತ. ಅವಿಪ್ಲುತ ಬ್ರಹ್ಮಚರ್ಯೈ, ಬ್ರಹ್ಮಚರ್ಯವನ್ನು ಕೊನೆಗಳಿಗೆವರೆಗೆ ಕಾಪಾಡಿಕೊಂಡು ಬಂದವರು. ಮದುವೆಯಾಗಿದೆ, ಗೃಹಸ್ಥಾಶ್ರಮ ಆಶ್ರಿತ, ಮದುವೆಯಲ್ಲಿದ್ದಾರೆ, ಅಖಂಡವಾದ ಬ್ರಹ್ಮಚರ್ಯವನ್ನು ಕಾಪಾಡ್ತಾ ಇದ್ದಾರೆ. ಕೊನೆಯ ಹೊತ್ತಿನಲ್ಲಿ ಒಂದು ಮಗುವನ್ನು ಪಡೆದು ಸಂಸಾರವನ್ನು ಮುಗಿಸ್ತಾರೆ. ಇಷ್ಟು ಸಮಯದಲ್ಲಿ ಅವರು ಬಿಡಬಹುದಾ ಅಂದ್ರೆ ಇಂಥವರಿಗೆ ಬಿಡ್ಲಿಕ್ಕೆ ಅವಕಾಶ ಇದೆ ಅಂತ. ಯಾಕೆಂದ್ರೆ ಇವರು ಅಖಂಡ ಬ್ರಹ್ಮಚಾರಿಗಳು, ಗೃಹಸ್ಥರಾಗಿದ್ದುಕೊಂಡು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬಹುದು, ದೇಹವನ್ನು ದಂಡನೆ ಮಾಡಬಹುದು ದೇವರಿಗಾಗಿ. ಹೀಗಾಗಿ ಬಹಳ ಸುಂದರವಾಗಿ ಇದಕ್ಕೆ ಈ ಮನೆಯಲ್ಲಿಯೇ ಕಾಡು ತಪಸ್ಸು ಮಾಡ್ಲಿಕ್ಕೆ ಹೇಳಿಕೊಡುವ ವಿಧಾನಗಳಿವೆ. ಧ್ರುವ ನೋಡಿ, ಕಾಡಿಗೆ ಹೋದ, ಮಿಂದ, ದೇವರನ್ನು ಭಕ್ತಿ ಭಾವದಿಂದ ಮಾಡಿಕೊಂಡ ಪ್ರತೀಕಗಳಲ್ಲಿ ಆರಾಧನೆ ಮಾಡಿದ ನಂತರ ಜಪ ಮಾಡು. ಸುಲಭರಿ ಹೇಳಿಕೊಡುತ್ತೇನೆ, ಜಪಕ್ಕೇನು ಕಷ್ಟ ಇಲ್ಲ. ತಪಸ್ಸು ಅಂದ್ರೆ ಇಷ್ಟೇ. ನಾರಾಯಣನ ಹಿಂದೆ ಹೇಳಿದ್ದಲ್ಲ ಕೃಷ್ಣನೇ, ನಾಮ ಮಂತ್ರ ಜಪ ಅಂತ, ನಾರಾಯಣಾಯ ನಮಃ ಅಂತ ಮಂತ್ರ ಹೇಳಲಿಕ್ಕೆ. ದೊಡ್ಡದಾಗುತ್ತಾದ್ರೆ ನಾರಾಯಣ ನಾರಾಯಣ ಹೇಳಲಿಕ್ಕೆ. ಇನ್ನೂ ಸಣ್ಣದು ಬೇಕಾದ್ರೆ ಕೃಷ್ಣ ಕೃಷ್ಣ ಹೇಳಿದ್ರೆ ಆಯ್ತು. ಕೃಷ್ಣನೇ ಹೇಳುತ್ತಾನೆ, ಹೇಳಿ ಅಂತ ಹೇಳಿದ್ದಾನೆ. ಬ್ರಹ್ಮವೈವರ್ತದಲ್ಲಿ ಬರುತ್ತೆ, ನಂದನಿಗೆ ಮಾತಾಡಿದಾಗ ನಾರದರು ಕೃಷ್ಣ ಕೃಷ್ಣ ಹೇಳು ಅಂತ. 2 ಅಕ್ಷರದ ಮಂತ್ರ ಅಂತ. ನಾನು ಈಗಾಗಲೇ ಕೃಷ್ಣ ಸಮೀಕ್ಷಾ ಅಂತ, ಕೃಷ್ಣ ಮಂತ್ರ ಸಮೀಕ್ಷಾ ಅಂತ 100 ಮಂತ್ರಗಳನ್ನು ಕೊಟ್ಟಿದ್ದೇನೆ ಸುಗುಣಮಾಲಾದಲ್ಲಿ. ಅದರಲ್ಲಿ ಪ್ರಧಾನವಾದ 2 ಅಕ್ಷರದ ಮಂತ್ರಕ್ಕೂ ಬೆಲೆ ತೋರಿಸಿದ್ದೇನೆ. ಅದಕ್ಕೇನು ಕಷ್ಟ ಇಲ್ಲ. ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತಕ್ಕೆ ಹೇಳ್ತೀರಿ ಅಂತ ಇಟ್ಕೊಳ್ಳಿ, ಏನಾದರೂ 4 ಗಂಟೆ ಹೇಳುತ್ತೀರಿ. ಮಿಂದು ಜಪವನ್ನು ಮುಗಿಸಿ 6 ಗಂಟೆಗೆ ಜಪ ಮುಗಿಯುತ್ತೆ, 7 ಗಂಟೆಗೆ ಪೂಜೆ ಮುಗಿಯುತ್ತೆ, ಒಂದು ಶಾರ್ಟ್ ಆಗಿ ಇಟ್ಕೊಳ್ಳುವ. 7ರಿಂದ ಹೇಳಿ, ಬೇಕಾದ್ರೆ ಬಾಯಾರಿಕೆ ಕುಡಿದು ಬನ್ನಿ. ಆಯಾಸ ಆಗುತ್ತೋ, ಆಲಸ್ಯ ಬರುತ್ತೋ, ದೈಹಿಕ ಶ್ರಮವೋ, ವೈದ್ಯರು ಬಿಡುವುದಿಲ್ಲ ಆದರೆ ಸಣ್ಣ ಮಟ್ಟಿನಲ್ಲಿ ಬಾಯಾರಿಕೆ ಟಿಫಿನ್ ಮಾಡಿ ಬನ್ನಿ. 7ವರೆಗೆ ಕೂತ್ಕೊಂಡು 8ವರೆ, 9ವರೆ, 10ವರೆ, 11ವರೆ 4 ಗಂಟೆಗಳ ಕಾಲ ನಿರಂತರವಾಗಿ ಕೃಷ್ಣ ಜಪವನ್ನು ಮಾಡಬಹುದು. ಆಗ ಕಾಡು, ಯಾರೂ ಇಲ್ಲ, ಯಾಕೂ ಇಲ್ಲ, ಏನೂ ಇಲ್ಲ. ಎಲ್ಲಿಯಾದ್ರೂ ಒಂದು ಕಡೆಯಲ್ಲಿ ನೀವಾಗಿ ಮಾತ್ರ ಒಬ್ಬರೇ ಕೂತು ಟಿವಿ ನೋಡದೆ, ಮೊಬೈಲ್ ಒತ್ತದೆ 4 ಗಂಟೆಗಳ ಕಾಲ ಕೃಷ್ಣ ಜಪ ಮಾಡಲಿಕ್ಕೆ ಬರ್ತದೆ. ಆನಂತರ ಖಾಲಿ 8ವರೆ, 9ವರೆ, 10ವರೆ, 11ವರೆ ಹೇಳಿದ. 11ವರೆ ನಂತರ ಮಾಮೂಲಿ ಮಾಧ್ಯಾಹ್ನಿಕಕ್ಕೆ
ಒಂದು ಸರ್ತಿ ರಿಲೀಫು, ಬಾಯಾರಿಕೆ ಕುಡಿದು ಮಾಧ್ಯಾಹ್ನಕ್ಕೆ ನಡೆಸಿ ಮಧ್ಯಾಹ್ನದ ಊಟವನ್ನು ಮುಗಿಸಿ ಮತ್ತೆ ಪುನಃ 11:30 12:30 1:00 ಎಲ್ಲ ಮುಗಿದ್ರೆ 1:00 ಮತ್ತೆ ಕೂತ್ಕೊಳ್ಳಿಕ್ಕೆ 2:30 3:30 4:00 5:00 ಮತ್ತೆ 4 ಗಂಟೆ ಕೂತ್ರೆ 5:30 ನಂತರ ಸಾಯಂ ಸಂಧ್ಯಾ ವಂದನೆ 6:30 7 ಗಂಟೆಗೆ ರಾತ್ರಿ ಪೂಜೆ ಮುಗೀತದೆ. 8 8:30 ಊಟ ಆಗಿ ಹೋಗ್ತದೆ. ನಿರ್ಮಾಲ್ಯ ಆಗ್ಬೋದು 9 ಗಂಟೆಗೆ. 9ರಿಂದ ಬೆಳಿಗ್ಗೆ 4 ಗಂಟೆವರೆಗೆ 6 7 ಗಂಟೆ ನಿದ್ದೆ ಮಾಡ್ಬೋದು ನೋಡಿ. ನೀವು ಜಪ ಮಾಡಿದ್ದು 6 7 8 ಗಂಟೆ, ನಿದ್ದೆ ಮಾಡೋದು 6 7 8 ಗಂಟೆ, ಮತ್ತೆ 6 7 ಗಂಟೆಯಲ್ಲಿ ಉಳಿದ ಊಟ ಉಪಚಾರಗಳನ್ನ ಮುಗಿಸಿದ್ದೀರಿ. ದಿನದ 3 ಹೊತ್ತನ್ನು 1/3 ಆಫ್ ದ ಟೈಮ್ ಆಫ್ ಡೇ, ಒಂದು ದಿನದ 3ನೇ 1 ಭಾಗವನ್ನಷ್ಟೇ 30% ನೀವು ಕೇವಲ ಡೆಡಿಕೇಟ್ ಮಾಡಿದ್ದು ದೇವರ ನಾಮದ ಚಿಂತನೆಗೆ. ಹೀಗೊಂದು ನೀವು ಮಾಡುತ್ತಾ ನಿಮ್ಮ ಬದುಕಿನಲ್ಲಿನ 100 ವರ್ಷದಲ್ಲಿ 30 ವರ್ಷ ಕೊಡಬೇಕು ಹೇಳುವುದಿಲ್ಲ. 30ರಲ್ಲಿ 20ರ ನಂತರ 70ರವರೆಗೆ ಇರುವುದು ನಮಗೆ ಗಟ್ಟಿ ಆಯುಷ್ಯ. ಅದರ ಆಚೆ ಈಚೆಗೆ ಗೊತ್ತಿಲ್ಲ, ಬಾಲ ಬೀಲ ಎಲ್ಲ. ಹಾಗಾಗಿ ಅದರಲ್ಲಿನ ಒಂದು 3ನೇ ಅಂಶ ಅಂದ್ರೆ ಎಷ್ಟಾಗಿ ಸುಮಾರಾಗಿ ಒಂದು 15 ವರ್ಷ 16 ವರ್ಷ ಸಾಕು. 16 ವರ್ಷವನ್ನು ನೀವು ಈ ರೀತಿಯಾಗಿ 8 ಗಂಟೆ ಚಿಂತನೆ ರಿಟೈರ್ಡ್ ಆದ ನಂತರ ಮಾಡ್ತಿರೋ, ಖಂಡಿತ ಮಾಡಿ. ರಿಟೈರ್ಡ್ ಆದಲ್ಲಿ ಭಾರಿ ಖುಷಿ, ಏನು ಸಮಸ್ಯೆ ಇಲ್ಲ. ಊಟ ಇದೇನು ಗೃಹಸ್ಥಾಶ್ರಮ ಸ್ಥಿತಿ ಹಿಂತ ಮನೆ ಮಾಡತ್ತೇವರಿದ್ದಾರೆ, ಊಟ ಆಗತ್ತೆ, ಆರಾಮವಾಗಿ ಪೆನ್ಷನ್ ಇದೆ, ದುಡ್ಡು ಬ್ಯಾಂಕಲ್ಲಿ ಬಡ್ಡಿಯಲ್ಲಿ ಬರುತ್ತೆ, ಆರಾಮ ಬದುಕಬಹುದು. ದಿನಕ್ಕೆ 8 ಗಂಟೆ ಕೃಷ್ಣನನ್ನು ಕರೀಬಹುದು, ತಪಸ್ಸು ಮಾಡಬಹುದು. ಧ್ರುವನಿಗೆ 6 ತಿಂಗಳಲ್ಲಿ ಸಿಕ್ಕಿದಾಗೆ ನಮಗೊಂದು 6 ವರ್ಷದಲ್ಲಿ 16 ವರ್ಷದಲ್ಲಿ ದೇವರು ಸಿಗ್ತಾರೆ. ಮತ್ತೆ ಮುಂದುವರಿದ ಕೃಷ್ಣನ ಚಿಂತನೆ ಹೇಗಿದೆ ಅಂತ ಮತ್ತೆ ಓದುವ. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ.